ಯೋಗದ ಧ್ಯಾನ ಮಾಡೋದ್ರಿಂದ ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ಮನಸ್ಸು ನಿರ್ಮಲವಾಗ್ತದೆ, ಮನಸ್ಸು ನಿಶ್ಚಿಂತೆ ಆಗ್ತದೆ, ಮನಸ್ಸು ಕಾಮ್ ಆಗ್ತದೆ, ಮನಸ್ಸು ಕ್ವೈಟ್ ಆಗ್ತದೆ, ಮನಸ್ಸಿನ ಚಂಚಲತೆ ನಿವಾರಣೆ ಆಗ್ತದೆ, ಮನಸ್ಸು ಅರಳುತ್ತದೆ, ಮನಸ್ಸು ಮುದ ನೀಡುತ್ತದೆ, ಮನಸ್ಸಿಗೆ ಹಗುರಗೊಳ್ಳುತ್ತದೆ, ಮನಸ್ಸು ಪ್ರಫುಲ್ಲವಾಗ್ತದೆ, ಮನಸ್ಸು ಆನಂದದಾಯಕವಾಗ್ತದೆ, ಮನಸ್ಸಿಗೆ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ. ಯಾರು ಧ್ಯಾನ ಮಾಡ್ತಾರೆ ಅವರಿಗೆ ಡೊಪಮಿನ್ ಹಾರ್ಮೋನ್ಸ್ ಬಿಡುಗಡೆ ಆಗ್ತದೆ. ಡೊಪಮಿನ್ ಹ್ಯಾಪಿ ಹಾರ್ಮೋನ್. ಎಲ್ಲರಿಗೂ ನಮಸ್ತೆ, ಶುಭ ಸಂಜೆ. ಮಂಗಳೂರಿನ ಆರೋಗ್ಯ ಭಾರತಿ ಹಾಗೂ ಸದ್ಬೋಧ ಗುರುಕುಲದ ಸಹಯೋಗದಲ್ಲಿ ಸುಬ್ರಹ್ಮಣ್ಯ ಸಭಾ ಸದನದಲ್ಲಿ ಆಯೋಜಿಸಿರುವ ಯೋಗ ಚಿಕಿತ್ಸಾ ವರ್ಗ ಎಂಬ ಯೋಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಯೋಗ ಮಾಡುವುದರಿಂದ ದೇಹ ಹಾಗೂ ಮನಸ್ಸಿನ ಆರೋಗ್ಯ ಲಭಿಸಿ ನಾವು ನೆಮ್ಮದಿ ಹಾಗೂ ಆನಂದದಿಂದ ಜೀವನವನ್ನು ಸಾಗಿಸಬಹುದಾಗಿದೆ. ಯೋಗವು ಈ ಲೋಕದಲ್ಲಿ ಸುಖವಾಗಿ ಬಾಳುವುದು ಮಾತ್ರವಲ್ಲ, ಪರಲೋಕದ ಮುಕ್ತಿಗೆ ಕೂಡ ಸಹಾಯ ಮಾಡುತ್ತದೆ. ಯೋಗ ಇಹ ಪರ ಸಹಾಯಕವಾಗಿದೆ. ಆದ್ದರಿಂದ ಜಗತ್ತಿನಾದ್ಯಂತ ಯೋಗ ದಿನಾಚರಣೆಯನ್ನು ನಡೆಸಲಾಗುತ್ತಿದೆ. ಮಂಗಳೂರಿನಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಮಂದಿ ಯೋಗ ಪ್ರಚಾರದಲ್ಲಿ ತೊಡಗಿರುತ್ತಾರೆ. ಇಂದು ಯೋಗ ಚಿಕಿತ್ಸೆಯನ್ನು ಮಾಡಿಕೊಂಡು ಆರೋಗ್ಯವಂತರಾಗಿರಲು ಮಾಡುವ ಕಾರ್ಯಾಗಾರವಾಗಿದೆ. ಈ ಯೋಗದ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಆರೋಗ್ಯ ಭಾರತೀಯ ಅಧ್ಯಕ್ಷರಾದ ಶ್ರೀ ಈಶ್ವರ ಪಲ್ಲಾದಿಯವರು ವಹಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಇವರು ಯೋಗಿಗಳು ಹೌದು, ವೈದ್ಯರೂ ಹೌದು. ಹಾಗೂ ಇಂದು 4 ಮಂದಿ ಸುವಿಖ್ಯಾತ ಯೋಗ ಚಿಕಿತ್ಸಾ ಪರಿಣಿತರು ಅನೇಕ ಕಾರಣಗಳನ್ನು ವಿವರಿಸಿ ಯೌಗಿಕ ಚಿಕಿತ್ಸೆಯಿಂದಾಗುವ ಪರಿಹಾರವನ್ನು ತಿಳಿಸಿ ಆಯಾ ರೋಗ ನಿವಾರಣೆಗೆ ರೋಗ ಬಾರದಂತೆ ಮಾಡಬೇಕಾದ ಯೋಗಾಭ್ಯಾಸವನ್ನು ಈ ಕಾರ್ಯಾಗಾರದಲ್ಲಿ ಪರಿಚಯಿಸಲಿದ್ದಾರೆ. ನಮ್ಮ ಗುರುಗಳಾದ ಶಿಕಾರಿಪುರ ಕೃಷ್ಣಮೂರ್ತಿ ಸರ್ ಅವರಿಗೂ ಆದರದ ಸ್ವಾಗತ. ಮೊದಲಿಗೆ ಯೋಗರತ್ನ ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿ ಸರ್ ಅವರು ಮಧುಮೇಹ ರೋಗಕ್ಕೆ ಯೌಗಿಕ ಉಪಶಮನವನ್ನು ತಿಳಿಸಲಿದ್ದಾರೆ. ದೇಲಂಪಾಡಿ ಸರ್ ಅವರು ಯೋಗರತ್ನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುತ್ತಾರೆ. 43 ವರ್ಷಗಳಿಂದ ಯೋಗ ತರಬೇತಿಯನ್ನು ನಡೆಸುತ್ತಿದ್ದಾರೆ. ಇವರು ಅಂತಾರಾಷ್ಟ್ರೀಯ ತೀರ್ಪುಗಾರರೂ ಹೌದು. 3.5 ಲಕ್ಷ ಮಂದಿಗೆ ತರಬೇತಿ ನೀಡಿದ್ದಾರೆ ಎಂದು ಹೇಳಲು ಬಹಳ ಹೆಮ್ಮೆಯಾಗುತ್ತದೆ. ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿಯಾಗಿ 27 ವರ್ಷ ಕಾರ್ಯನಿರ್ವಹಿಸಿ ಈಗ ನಿವೃತ್ತರಾಗಿದ್ದಾರೆ. ವಿಜಯ ಕರ್ನಾಟಕ ಪೇಪರಿನಲ್ಲಿ ಪ್ರತಿ ಗುರುವಾರ ಇವರ ಅಂಕಣ ಬರುತ್ತಿದೆ. ಅದರ ಲೇಖಕರು ಇವರೇ ಆಗಿದ್ದಾರೆ. ಹಲವು ಶಿಷ್ಯರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ವಿಜೇತರಾಗಿದ್ದಾರೆ. ಇವರು ಕಲಿಸಿದ ಶಿಷ್ಯರೇ. ಅನೇಕ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ತರಬೇತಿ ನೀಡಿದವರಾಗಿದ್ದಾರೆ. ಇವರ ಪ್ರತಿಭಾವಂತ ಮಕ್ಕಳು ಪರಿಣಿತ ವೈದ್ಯರಾಗಿರುತ್ತಾರೆ. ಅಲ್ಲದೆ ಇವರು ಮ್ಯಾರಿಟ್ನಲ್ಲಿಯೇ ವೈದ್ಯರಾದವರೆಂದು ಹೇಳಲು ಬಹಳ ಸಂತೋಷವಾಗುತ್ತದೆ. ಮಧುಮೇಹದ ಬಗ್ಗೆ ಉಪಶಮನವನ್ನು ಹೇಳಬೇಕಂತ ಕೇಳಿಕೊಳ್ಳಿ. ಬಂದಂತಹ ಎಲ್ಲ ಯೋಗ ಬಂಧುಗಳಿಗೆ ಸ್ವಾಗತ ಕೋರುತ್ತಾ, ಈ ಒಂದು ಯೋಗ ಭಾರತಿ ಒಂದು ಸಂಸ್ಥೆಯಿಂದ ನಡೆಯುವಂತಹ ಯಾವ ಕಾಯಿಲೆಗೆ ಯಾವ ಯೋಗ, ಈಗ ನನಗೆ ಮಧುಮೇಹದ ಬಗ್ಗೆ ಯಾವ ರೀತಿಯ ಯೋಗ, ಅದರ ಮುದ್ದೆಗಳೆಲ್ಲ ಹೇಳಲಿಕ್ಕೆ ಪ್ರಯತ್ನ. ಬಂಧುಗಳೇ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ವರ್ಷ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಮುಖಂಡತೆಯಲ್ಲಿ 2014 ದಿಲ್ಲಿಯ ರಾಜ್ಪಥಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಬಹಳ ವೈಭವದಿಂದ ವಿಜೃಂಭಣೆ ಜರುಗಿದೆ. ಆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ 2 ಗಿನ್ನಿಸ್ ದಾಖಲೆ ಆಗಿದೆ. 2015 ದಿಲ್ಲಿಯ ರಾಜ್ಪಥಲ್ಲಿ 35,985 ಮಂದಿ ನಾಗರಿಕರು 84 ದೇಶದ ರಾಷ್ಟ್ರದ ಯೋಗ ಬಂಧುಗಳು ದಿಲ್ಲಿಯ ರಾಜ್ಪಥಲ್ಲಿ ಭಾಗವಹಿಸಿದ್ದಾರೆ. ಯಾವಾಗ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2015 ಜೂನ್ 21 ನಿರಂತರ ಈಗ 12ನೇ ವರ್ಷ ಆಗ್ತಾ ಇದೆ. ಈ ಯೋಗ ಡೇಯ ಈ ಒಂದು ಕಾರ್ಯಕ್ರಮ, ಈಗ ನೀವೇನು ಹಮ್ಮಿಕೊಂಡಂತಹ ಕಾರ್ಯಕ್ರಮ, ನನ್ನ ಗುರುಗಳಾದ ಶಿಕಾರಿಪುರ ಕೃಷ್ಣಮೂರ್ತಿ ಆಗಲಿ, ಅಲ್ಲೇ ಸಂಬಂಧಪಟ್ಟ ಯೋಗ ಭಾರತಿ ಅವರೆಲ್ಲ ಸಂಬಂಧಪಟ್ಟವರು, ಹಾಗೆ ವಿಶೇಷವಾಗಿ ಇದರ ಆಯೋಜಕರಿಗೂ ಸಹ ನಾನು ಕೃತಜ್ಞತೆ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಸರ್ ಫೋನಲ್ಲಿ ಮಾತಾಡೋಕೆ ಹೇಳಿದ್ರು, ಚಿಕಿತ್ಸಾ ಬಗ್ಗೆ ಬೇಕು. ಯಾಕಂದ್ರೆ ನಿಜವಾಗಿ ಯೋಗ ಇದು ಒಂಥರ ಟ್ರೀಟ್ಮೆಂಟಿಗೆ ನಿಯಮಿತವಾದ ಇದರ ಉದ್ದೇಶ ಹೇಳ್ತೇನೆ, ಮತ್ತೆ ನಾನು ನೇರವಾಗಿ ಮಾತಾಡ್ತೇನೆ, ಯಾಕಂದ್ರೆ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಆರಂಭ ಮಾಡೋಕೊಂದು ಸ್ಟಾರ್ಟಿಂಗ್ ಒಂದು ನಿಮಗೆ ಮಾಹಿತಿಗಳು. ಈಗಾಗಲೇ ಬಹಳಷ್ಟು ಮಂದಿಗೆ ಯೋಗ ಗೊತ್ತಿದೆ, ತುಂಬಾ ಟೀಚರ್ಸ್ ಈಗ ಆಗಿದ್ದಾರೆ, ಒಳ್ಳೆಯ ಬೆಳವಣಿಗೆ.
ಇಲ್ಲಿ ಯಾಕೆ ಯೋಗ ದಿನಾಚರಣೆ ಮಾಡುವ ಉದ್ದೇಶ ಅಂದ್ರೆ ನಿಯಮಿತವಾದ ಯೋಗದ ಅಭ್ಯಾಸದಿಂದ ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ವಿಕಸಗೊಳ್ಳಲು ಸಾಧ್ಯ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗ ಡೇ. ಜನರ ಜೀವನ ಶೈಲಿ ಧನಾತ್ಮಕವಾಗಿ ಬದಲಾಯಿಸಬಹುದು ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗ ಡೇ ಬಂಧುಗಳೇ. ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟು ನೋವು, ಬೆನ್ನು ನೋವು, ಗ್ಯಾಸ್ಟ್ರಿಕ್ ಇತ್ಯಾದಿ ಹಲವು ಸಮಸ್ಯೆಗಳನ್ನು ಯೋಗದ ಮೂಲಕ ನಿಯಂತ್ರಣ ಪಡಿಸಲು, ಈ ಪ್ರಾಸ್ಟೇಟ್ ಪುರುಷರಿಗೆ ಅದು ಕಟ್ಟಿಟ್ಟ ಬುತ್ತಿ, ಅದನ್ನು ಪೋಸ್ಟ್ಪೋನ್ ಮಾಡೋದು, 40 ಬರೋದು 60 ಮಾಡುವುದು, 70 80 ಹಾಗೆಲ್ಲ ಚಾನ್ಸಸ್ ಇದೆ. ಯಾಕಂದ್ರೆ ಟೆಸ್ಟ್ ಅಲ್ಲಿ ಎಸ್ ಆಗಿದೆ. ಹಾಗೆ ಅದರಲ್ಲಿ ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲೆ ಧ್ಯಾನ. ಯೋಗದ ಧ್ಯಾನ ಮಾಡೋದ್ರಿಂದ ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಮನಸ್ಸು ನಿರ್ಮಲವಾಗ್ತದೆ, ಮನಸ್ಸು ನಿಶ್ಚಿಂತೆ ಆಗ್ತದೆ, ಮನಸ್ಸು ಕಾಮ್ ಆಗ್ತದೆ, ಮನಸ್ಸು ಕ್ವೈಟ್ ಆಗ್ತದೆ, ಮನಸ್ಸಿನ ಚಂಚಲದ ನಿವಾರಣೆ ಆಗ್ತದೆ, ಮನಸ್ಸು ಅರಳುತ್ತದೆ, ಮನಸ್ಸು ಮುದ ನೀಡುತ್ತದೆ, ಮನಸ್ಸಿಗೆ ಹಗುರಗೊಳ್ಳುತ್ತದೆ, ಮನಸ್ಸು ಪ್ರಫುಲ್ಲವಾಗ್ತದೆ, ಮನಸ್ಸು ಆನಂದದಾಯಕವಾಗ್ತದೆ, ಮನಸ್ಸಿಗೆ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ. ಯಾರು ಧ್ಯಾನ ಮಾಡ್ತಾರೆ ಅವರಿಗೆ ಡೊಪಮಿನ್ ಹಾರ್ಮೋನ್ಸ್ ಬಿಡುಗಡೆ ಆಗ್ತದೆ. ಡೊಪಮಿನ್ ಹ್ಯಾಪಿ ಹಾರ್ಮೋನ್ಸ್, ಆಕ್ಸಿಟಾಸಿನ್, ಸೆರೋಟೋನಿನ್. ನಮ್ಮ ದೇಹದಲ್ಲಿ ಸಾಕಷ್ಟು ಒಳ್ಳೆಯ ಕೆಮಿಕಲ್ಸ್ ಇದೆ. ಅದಕ್ಕೆ ಇಲ್ಲಿಗ ಡಯಾಬಿಟಿಕ್ ಆಗಲಿ, BP ಆಗಿ ಯಾಕೆ ಯೋಗ ಮಾಡುವುದಲ್ಲಿ ನಮ್ಮ ದೇಹದಲ್ಲೇ ಒಳ್ಳೊಳ್ಳೆ ಕೆಮಿಕಲ್ಸ್ ಇದೆ. ಅದು ರಿಲೀಸ್ ಮಾಡೋ ಕ್ರಮ ನಮಗೆ ಗೊತ್ತಿಲ್ಲ. ಧ್ಯಾನ ಮಾಡಿದ್ರೆ ಆಗ್ತದೆ, ಪ್ರಾಣಾಯಾಮ ಮಾಡಿದ್ರೆ ಆಗ್ತದೆ, ಯೋಗಾಸಗಳು ಮಾಡ್ಲಿಕ್ಕೆ ಅದು ಸಹ ಆಗ್ತದೆ. ಇದೆಲ್ಲ ಟೆಸ್ಟ್ ಅಲ್ಲಿ ಆಗ್ತದೆ. ತುಂಬಾ ಮಂದಿಗೆ ಗೊತ್ತಿದೆ, ಸಮಸ್ಯೆ ನಮಗೆ ಯಾವ್ದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸು ಚಂಚಲ, ಫೋಕಸ್ ಇಲ್ಲ. ಈ ಬಾಯಿಲಿ ತುಂಬಾ ಹೇಳ್ಬೋದು, ಅದು ಮಾಡಿ ಇದು ಮಾಡಿ. ಆದ್ರೆ ಮಾಡ್ಬೇಕಲ್ಲ, ಯಾರು ಮಾಡ್ಬೇಕು? ನನ್ನ ಆರೋಗ್ಯಕ್ಕೆ ನಾನೇ ಮಾಡ್ಬೇಕು. ಈಗ ನಾನು ಸುಮಾರು 40 ಈಗ ನಾನು ಸುಮ್ಮನೆ ಗೊತ್ತೇ, ನನಗೂ ಕಾಯಿಲೆ ಹಲವು ಬರ್ತಿತ್ತು. ನಿತ್ಯ ಭಗವಂತನ ಕೃಪೆಯಿಂದ ನಿತ್ಯ ನಿರಂತರ ಒಂದಿಷ್ಟು ಯೋಗಾಸಗಳು, ಪ್ರಾಣಾಯಾಮ, ಮಂತ್ರ ಮುದ್ದೆ ಮಾಡೋ ಕಾರಣ ಏನೋ ಒಂದು ಸ್ವಲ್ಪ ಫಿಟ್ನೆಸ್ ಒಳ್ಳೇದಾಗ್ತದೆ. ಸಣ್ಣ ಪುಟ್ಟ ಕಾಯಿಲೆಗಳು ಪಕ್ಕ ಬರುವುದಿಲ್ಲ, ಬಂದು ಬೇಗ ಗುಣ ಆಗ್ತದೆ. ಸೊಂಟ ನೋವು ಅಥವಾ ಇತ್ತೀಚೆಗೆ ಎಲ್ಲರಿಗೂ ಕಾಡುವಂತಹ ಕಾಲು ನೋವು, ಮಂಡಿ ನೋವು ಮತ್ತು ಇನ್ನೇನು ಭುಜಗಳ ನೋವಿಗೆಲ್ಲ ಕಡಿಮೆ ಆಗಲಿಕ್ಕೆ ಸುಲಭ ಆಗ್ತದೆ. ಆದ ಕಾರಣ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ವರ್ಷದ ವಿಶೇಷ ಈ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಕೋರುತ್ತಾ, ಈಗ ಯೋಗ ಡೇಯ ಪ್ರೇಯರ್ ಒಂದಿಗೆ ಮತ್ತೆ ನೇರವಾಗಿ ಮಧುಮೇಹದ ನಿಯಂತ್ರಣಕ್ಕೆ ಯಾವ ಯೋಗ. ಈಗಾಗಲೇ ಮಧುಮೇಹದ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿದೆ, ಅದರ ವೈಜ್ಞಾನಿಕ ನೆಲೆ ಎಲ್ಲ ಹೇಳುದು ಬೇಡ. ಇಲ್ಲಿ ಯಾವ ಯೋಗ ಮಾಡಿ ಹೇಗೆ ನನ್ನ ಪ್ರಾತ್ಯಕ್ಷತೆ ಮೂಲಕ ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವಾಕಿಂಗ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಜಿಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಫಿಸಿಯೋಥೆರಪಿ ಮಾಡಿ ಮುದ್ರೆ ಮಾಡ್ಬೋದು. ಯಾಕೆ ನೀವು ಈ ಚೇರಲ್ಲಿ ಕೂತೇ ಮಾಡಿ, ಯೋಗ ಇಲ್ಲಿ ಮಾಡೋದು ಬೇಡ ಅಂತ ಹೇಳಿದೆ. ಯಾಕಂದ್ರೆ ಯೋಗ ಸಡನ್ ಮಾಡಿ ಕ್ಯಾಚ್ ಆದಿತ್ತು, ನೋವಾದಿತ್ತು. ಯೋಗ ಜಗತ್ತಿಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ. ಆರಂಭದಲ್ಲಿ ಚಿಕ್ಕ ಧ್ಯಾನ ಮಾಡಿ ನಮ್ಮ ಸೆಷನ್ ಪ್ರಾರಂಭ. ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸಿ, ಚಿನ್ಮುದ್ದೆ ಚಿತ್ರ ಬ್ಯಾಕ್ ಸೈಡ್ ಮಾಡಿ ಚೇರಲ್ಲಿ ಕೂತು ಸಣ್ಣ ಧ್ಯಾನ ಮಾಡಿ ಮತ್ತೆ ಪ್ರಾರಂಭ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಸ್ಟ್ರೈಟ್ ಯುವರ್ ಬ್ಯಾಕ್ ಬೋನ್ ಅಂಡ್ ನೆಕ್ ಅಂಡ್ ಹೆಡ್ ರೀಜನ್. ಆಲ್ ಆಫ್ ಯು ಕ್ಲೋಸ್ ಯುವರ್ ಐಸ್. ಚಿಕ್ಕ ಧ್ಯಾನ ಮಾಡೋಣ. ಮನಸ್ಸಿನ ನಿರ್ಮಲತೆಗಾಗಿ, ಶಾಂತಿಗಾಗಿ ಧ್ಯಾನ ಮಾಡೋಣ. ಹಾಯಾಗಿರಿ. ಸ್ಥಿರಂ ಸುಖಂ ಆಸನಂ. ಒಮ್ಮೆ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸೋಣ. ಯೋಗದ ವಲಯಕ್ಕೆ ಬರೋಣ ಬಂಧುಗಳೇ. ಹಾಯಾಗಿರಿ. ಸ್ಲೋಲಿ ಕಮ್ ಟು ದ ನಾರ್ಮಲ್ ಪೊಸಿಷನ್. ರಿಲ್ಯಾಕ್ಸ್. ಎಸ್ ಬಂಧುಗಳೇ, ನನಗೆ ಕೊಟ್ಟಂತಹ ಸಬ್ಜೆಕ್ಟ್ ಮಧುಮೇಹ. ಬಹಳಷ್ಟು ಮಂದಿಗೆ ಹಿಂದೆ ಅದಕ್ಕೆ ಸಿಮೂತ್ರ ರೋಗ, ಹಿಂದಿನ ಕಾಲದಲ್ಲಿ ಅವು ಯಾವುದೇ ರೀತಿಯ ಟೆಕ್ನಾಲಜಿ ನಮ್ಮ ಹತ್ತಿರ ಹೈ ಇರಲಿಲ್ಲ. ಈಗ ಸಾಕಷ್ಟು ಅದರ ಬಗ್ಗೆ ಮನೆಯಲ್ಲೇ ಟೆಸ್ಟ್ ಮಾಡ್ಲಿಕ್ಕೆಲ್ಲ ಇದೆಲ್ಲ ಬೇಕಾದ ಉಪಕರಣಗಳಿವೆ. ಇದು ತುಂಬಾ ಅಭಿವೃದ್ಧಿ ಆಗಿದೆ. ಆದ್ರೂ ನಮಗೆ ಕಾಯಿಲೆ ಕಮ್ಮಿ ಆಗ್ತಾ ಇಲ್ಲ. ನಾನು ಬಾಲ್ಯದಲ್ಲಿದ್ದಾಗ ಫಂಕ್ಷನ್ಗೆಲ್ಲ ಹೋದ್ರೆ ಚಪ್ಪೆ ಕಾಪಿ ಚಪ್ಪೆ ಚಾಯ 1 2 ಇತ್ತು. ಈಗ ಹೆಚ್ಚುವರೆಲ್ಲ ಚಪ್ಪೆ ಕಾಪಿ ಚಪ್ಪೆ ಚಾಯ ಹೇಳ್ತಾ ಇರ್ತಾರೆ. ಮಧುಮೇಹದ ಕಾರಣ ತುಂಬಾ ಮಂದಿಗೆ ಗೊತ್ತಿದೆ. ನಮ್ಮ ತಪ್ಪಾದ ಜೀವಶೈಲಿ, ಆಹಾರ ಪದ್ಧತಿ, ಮತ್ತೆ ಈಗೆಲ್ಲ ನಾವು ಹೈಬ್ರಿಡ್ ಫುಡ್ ತಿಂತಾ ಇದ್ದೇವೆ, ಆರ್ಗ್ಯಾನಿಕ್ ಹೋಗ್ತಾ ಇಲ್ಲ. ಹೊಸ ಒಂದು ಕಾರಣ. ಅದೇನೇ ಇರಲಿ, ನಮ್ಮ ಯಮ ನಿಯಮ ಬಹಳ ಮುಖ್ಯ. ಅದನ್ನು ಪಾಲಿಸಿಕೊಂಡು ಉತ್ತಮವಾದ ಆಹಾರ ಪದ್ಧತಿಯಲ್ಲಿ ಇಲ್ಲಿ ನನಗೆ ಮೇಯ್ನು ಬೇಕಾಗುವುದು ಸೀಮಿತ ಅವಧಿಯಲ್ಲಿ ಅದಕ್ಕೆ ಬೇಕಾಗುವ ಯೋಗಾಸನಗಳು ಯಾವುದು. ಡಯಾಬಿಟಿಕ್ ಇಂದ ಇನ್ಸುಲಿನ್ ಕೊರತೆ, ಅದರ ಜೀವಕೋಶಗಳು ಆದಷ್ಟು ಸಕ್ಕು ಮಾಡಬೇಕು. ಯಾವುದು ಬೀಟಾ ಸೆಲ್ಸ್ಗಳು, ಆ ಒಂದು ಬೇಕಾಗುವಂತಹ ಅಂಶ. ಮೇಧೋ ಜೀರಗ್ರಂಥಿ ಪುನಶ್ಚೇತ ಆಗಬೇಕು. ಅದಕ್ಕೆ ಕೆಲವು ಮಸಾಜಿ, ಒತ್ತಡ ಆದಾಗ ಅದು ಆಕ್ಟಿವ್ ಆಗಿರ್ತದೆ. ಅದು ಆಗಬೇಕಾದ್ರೆ ನಮ್ಮ ಪಾರಾಸಿಂಪಥೆಟಿಕ್ ನರ್ವ್, ನಮ್ಮ ಬ್ರೈನ್ ಅಲ್ಲಿ 4 ಇದೆ. ಮುಮ್ಮೆದುಳು, ಹಿಮ್ಮೆದುಳು, ಇದು ಪಾರ್ಶ್ವ, ಇದು ಟೆಂಪರಲ್. ಮೊನ್ನೆ ಸರ್ ಶಿಕಾರಿಪುರ ಕೃಷ್ಣಮೂರ್ತಿ ಸರ್ ಹೇಳಿದ್ರೆ ಮಾಡಬೇಕು, ಅದೆಲ್ಲ ಇಲ್ಲಿ ರೆಕಾರ್ಡ್ ಆಗಿದೆ ಅಲ್ವಾ. ಅದು ನನಗೆ ಹೀಗೆ ಮಾಡಬೇಕು, ಇದು ಮಾಡಿ, ನೀವು ಇಲ್ಲಿ ಪ್ರಾತ್ಯಕ್ಷ ಮಾಡಿ. 3 ಮಂದಿ ಇದ್ದಾರೆ, ಅವರು ಅದೆಲ್ಲ ಹೇಳಿದ್ದಾರೆ ನೋಡಿ, ಎಲ್ಲ ಇಲ್ಲಿ ರೆಕಾರ್ಡ್ ಆಗಿದೆ. ಇದು ಕೇಳಿದ್ರೆ ರೆಕಾರ್ಡ್ ಆಗಿರ್ಬೇಕು. 15 to 45 ದೇ ಶುಡ್ ನಾಟ್ ಕಂಪ್ಲೀಟ್ ಫರ್ಗೊಟನ್. 40-50 ಮರೆತು ಹೋಗ್ತದೆ. ಅದಕ್ಕೋಸ್ಕರ ಇದು ಹಿಂಭಾಗದ ಮೆದುಳು ವಿಡಿಯೋ, ಇದು ಸೈಡ್ ಪಾರ್ಶ್ವ ಮೆದುಳು, ಮತ್ತೆ ಇದು ಟಚಿಂಗ್. ಅದ ಕಾರಣ ಈ ಸಾಧಕರಿಗೆ, ಅವಧೂತರಿಗೆ ಎಲ್ಲ ಮುಮ್ಮೆದುಳು, ಪಾರಾಸಿಂಪಥೆಟಿಕ್ ನರ್ವ್, ಇದು ಸಿಂಪಥೆಟಿಕ್ ನರ್ವ್. ಇದು ಹೆಚ್ಚು ಅದೇ ಕಾರ್ಟಿಸಾಲ್, ಅದು ಹೆಚ್ಚು ಆಕ್ಟಿವೇಟ್ ಆಗಬಾರ್ದು. ಯಾವಾಗ ಅದೇ ಆಕ್ಟಿವೇಟ್ ಆಗ್ತದೆ, ಒತ್ತಡ ಆಗ್ತದೆ, ಅದು ಬೇಕಾದಾಗ ಮಾತ್ರ ಆಕ್ಟಿವೇಟ್ ಆಗಬೇಕು. ಬಟ್ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಮನಸ್ಸು ಶಾಂತತೆಗೆ,
ಮನಸ್ಸು ನಿರ್ಮಲತೆಗೆ ಯೋಗ ಬಹಳ ಸಹಾಯ. ಆರಂಭದಲ್ಲಿ ನಾವು ಡಯಾಬಿಟಿಕ್ನವ್ರು ಏನ್ ಮಾಡಿ ಫಸ್ಟ್ಗೆ ಧ್ಯಾನ ಮಾಡ್ಬೇಕು, ಪ್ರೇಯರ್ ಧ್ಯಾನ, ಆಮೇಲೆ ದೀರ್ಘ ಉಸಿರಾಟ. ಒಮ್ಮೆ ನಮ್ಮ ವಿದ್ಯಾರ್ಥಿಗಳು ತೋರಿಸ್ತಾರೆ ನೋಡಿ, ಆ ಕಡೆ ಸುಮಾ ಇದ್ದಾರೆ, ಆಮೇಲೆ ಕಾರ್ತಿಕ್, ಭಾರತ್ ಎಸ್ ರಾವ್, ಹಾಗೆ ಕುಮಾರ್ ಶಾ, ಇವರೆಲ್ಲ ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತರು, ಸರ್ಟಿಫೈಡ್ ಗವರ್ಮೆಂಟ್ ಸರ್ಟಿಫೈಡ್ ಯೋಗ ಟೀಚರ್. ಹಲವಾರು ವರ್ಷಗಳು ನಮ್ಮಲ್ಲಿ ಯೋಗ ಟೀಚರ್ ಆಗಬೇಕಾದ್ರೆ ನನ್ನೊಟ್ಟಿಗೆ ಒಂದು 7-8 ವರ್ಷ 5-6 ವರ್ಷ ಬೇಕು. ಅದರ ತರಬೇತಿಯಾಗಿ ಆಮೇಲೆ ಅವರು ಮೇಲೆ ಬಂದು ಮಾಡ್ಲಿಕ್ಕೆ ತರಬೇತಿ ಇದೆ. ಈ ರೀತಿ ಚಿಕ್ಕ ಧ್ಯಾನಕ್ಕೆ ನಾವು ಮಾಡಿ ಆಗಿದೆ. ದೀರ್ಘ ಉಸಿರಾಟ, ಮ್ಯಾಕ್ಸಿಮಮ್ ಆಕ್ಸಿಜನ್ ಇನ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಹೆಚ್ಚು ಮಂದಿಗೆ ವಾಟ್ ಇಸ್ ಯೋಗ, ವಾಟ್ ಆರ್ ದಿ ಇನ್ಸ್ಟ್ರಕ್ಷನ್, ನೀವು ತುಂಬಾ ಮಂದಿಗೆ ಗೊತ್ತಿ ಅಂತ ತಿಳ್ಕೊಳ್ತೇನೆ. ಪ್ರಾಣಕ್ಕೆ ಹೊಸ ಆಯಾಮ, ಪ್ರಾಣಾಯಾಮ ಮೀನ್ಸ್ ಬ್ರೆತ್ ಕಂಟ್ರೋಲ್, ಪಂಚ ಪ್ರಾಣಗಳ ಹತೋಟಿಗೆ, ಮನಸ್ಸಿನ ಚಂಚಲತೆ ನಿವಾರಿಸುವ ಶ್ವಾಸ ಪ್ರಶ್ವಾಸ ಯೋಗ, ಗತಿವಿಚ್ಛೇದ ಪ್ರಾಣಾಯಾಮ. ಇದು ಸುಲಭ ಪ್ರಾಣಾಯಾಮ, ಇದು ಬೆಸ್ಟ್. ಪಾರ್ಕಿಗೆ ಹೋದಾಗ ಒಳ್ಳೊಳ್ಳೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ಲಿಕ್ಕೆ ಅದರ ನಿಯಮ ಎಲ್ಲ ಪಾಲಿಸಿ ಮಾಡ್ಬೇಕು. ಇದೊಂದು ಈ ರೀತಿ ಮಾಡಿಕೊಂಡು ಬಂಧುಗಳೇ, ಆಮೇಲೆ ಯೋಗ ಮಾಡುವ ಮುಂಚೆ ಕೆಲವು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಿ. ನಾವು ಡಯಾಬಿಟಿಸ್ ಸಂಬಂಧಪಟ್ಟ ಕೆಲವು ವಾರ್ಮ್ ಅಪ್ ಹೇಳ್ತೇವೆ, ಅದರಲ್ಲಿ ಮಲಗಿಕೊಂಡು ಹೆಚ್ಚು ಮಾಡಿ. ಎಸ್ ಸುಮಾ ಬನ್ನಿ, ಕ್ವಿಕ್ ಒಬ್ಬರೇ ಸಾಕು, ಅಲ್ಲಿ ಮಾಡಿ ಮಲಗಿಕೊಂಡು, ನಾವು ಟೈಮ್ ವೇಸ್ಟ್ ಮಾಡಬೇಡ. ನೋಡಿ, ಮಧುಮೇಹದ ಸಮಸ್ಯೆ ಇದ್ದವರಿಗೆ ಆರಂಭದಲ್ಲಿ ಪ್ರಾರ್ಥನೆ, ಧ್ಯಾನ, ವಾರ್ಮ್ ಅಪ್ ಅದೆಲ್ಲ ನಿಮಗೆ ಗೊತ್ತಿದೆ, ಶೋಲ್ಡರ್ ಸೂಟ್ ಅದೆಲ್ಲ ಈಗ ಬೇಡ. ನನ್ನ ಅನುಭವದ ಪ್ರಕಾರ ಮಲಗಿಕೊಂಡು 0 ಒಂದು ಬರಿಬೇಕು. ನೋಡಿ 0 ಆಸನಗಳು ಬೇರೆ, ಒಮ್ಮೆ ಬಾಡಿ ಫ್ರೀ ಆಗಬೇಕಲ್ಲ. ನನಗೆ ಯೋಗ ಮಾಡ್ಬೇಕಾದ್ರೆ ಇಲ್ಲಿ ಸೊಂಟ ಬ್ಯಾಕ್ ಎಲ್ಲ ಫ್ರೀ ಇಲ್ಲದೆ ಏನು ಮಾಡ್ಲಿಕ್ಕೂ ಆಗುದಿಲ್ಲ. ನೋಡಿ, ಈ ರೀತಿ 0 ಬರಿಬೇಕು. ಕ್ಲಾಕ್ ದೊಡ್ಡ 0 ಬರೀ ಮಾರ್ಕು ಜಾಸ್ತಿ. ಯಾರಿಗೆ ಫ್ಯಾಟ್ ಬರ್ನ್ ಆಗ್ತಾ ಇಲ್ಲ, ಕೆಲವರು ಹೇಳ್ತಾ ಯೋಗ ಮಾಡಿದ್ರೆ ಈ ಫ್ಯಾಟ್ ಬರ್ನ್ ಆಗಬೇಕಾದ್ರೆ ಇದೆಲ್ಲ ಮಾಡಿ ಫ್ರೀ ಮಾಡ್ಬೇಕು. ನನ್ನ ಸೊಂಟದ ಭಾಗವೇ ಸ್ಟಿಫ್ ಇದೆ, ಮತ್ತೆ ಹೇಗೆ ಸರಿ ಆಗ್ತದೆ? ಈ ರೀತಿ ಒಮ್ಮೆ ಬಲಕಾಲು ಎಡಕಾಲು, ಇದು ಸುಲಭ. ಯಾವುದು ಮಾಡಿದ್ರೆ ಬೆಳಿಗ್ಗೆ ಇದು ಮಾಡಿ ಸಾಕು. ಮತ್ತೆ ಟ್ವಿಸ್ಟಿಂಗ್, ಬ್ಯಾಕ್ ಫ್ರೀ ಆಗಲಿ. ಹೇಗಿದ್ದ ಒಬೆಸಿಟಿ ಇರಲಿ, ಅದೆಲ್ಲ ಭಗವಂತನ ಪ್ರಕೃತಿಯಲ್ಲಿ ಇಲ್ಲ, ಬಟ್ ಫ್ರೀ ಇರ್ಬೇಕು. ವಿ ವಾಂಟ್ ಹೆಲ್ದಿ ಬಾಡಿ ಅಲ್ವಾ? ಅದಕ್ಕೋಸ್ಕರ ಈ ತಿರುಚಿಕೆ ವ್ಯಾಯಾಮ ಕಾಣ್ತಾ ಉಂಟಲ್ಲ ಸರಿ, ಕಾಣ್ತಾ ಇದೆಯಲ್ಲ, ಒಮ್ಮೆ ಬಲಕ್ಕೂ ಎಡಕ್ಕೂ ಬ್ರೀದಿಂಗ್ ಆನ್, ಅದೆಲ್ಲ ಯಾವ ರೀತಿ ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ನಾವು ತರಬೇತಿ ಇದೆಲ್ಲ ಫ್ರೀ ಆಗಬೇಕು. ಅದರಲ್ಲಿ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತದೆ, ಸೊಂಟದ ಭಾಗ ಫ್ರೀ ಆಗ್ತದೆ. ಸುಮ್ಮನೆ ಎಕ್ಸರ್ಸೈಸ್ ಮಾಡಿ ಯಾವ ರೀತಿ ಮಾಡಬೇಕು ಗೊತ್ತಿರ್ಬೇಕಲ್ಲ, ಅದೆಲ್ಲ ಫ್ರೀ ಮಾಡಿಕೊಂಡು ನಾವು ಮಾಡಬೇಕು. ಎಸ್. ಆಮೇಲೆ ತುಂಬಾ ಮಂದಿ ಹೇಳ್ತಾರೆ ಗ್ಯಾಸ್ಟ್ರಿಕ್ಗೆ ಒನ್ ಆಫ್ ದ ಬೆಸ್ಟ್ ನಂಬರ್ 3, ಕೈಯನ್ನು ತಲೆ ಇದು ಲೆಗ್ ರೈಟ್ ಲೆಫ್ಟ್, ಬ್ರೀದಿಂಗ್ ನಾರ್ಮಲ್ ಅಲ್ಲಿ ಆ ಕಡೆ ಈ ಕಡೆ ನಾವು ಮಾಡಬೇಕಾಗ್ತದೆ ಬಂಧುಗಳೇ. ರಿಲ್ಯಾಕ್ಸ್, ವಿಶ್ರಾಂತಿ. ಇನ್ನೀಗ ಮಧುಮೇಹದ ನಿಯಂತ್ರಣಕ್ಕೆ ಬೇರೆ ಬೇರೆ ವ್ಯಾಯಾಮ, ಸೂರ್ಯ ನಮಸ್ಕಾರ ಮಾಡ್ಬೋದು, ಹಾಗೆಂತ ಎಲ್ರಿಗೂ ಮಾಡ್ಲಿಕ್ಕೆ ಆಗ್ತದಲ್ಲ. ಅದಕ್ಕೋಸ್ಕರ ನಾವೆಂತ ಬೇಡ, ಕೆಲವು ಆಸಗಳು ಬಹಳ ಹೆಲ್ಪ್ ಆಗ್ತದೆ. ಉದಾಹರಣೆ ಪಾದಹಸ್ತಾಸ ಇದೆ, ಶಶಾಂಕಾಸ ಇದೆ, ಬ್ರಹ್ಮಬುದ್ಧಿಯಲ್ಲಿ ಶಶಾಂಕ ಇದೆ, ಜಾನುಶಿಸ್ತಾಸ ಇದೆ, ಪಶ್ಚಿಮೋತ್ತಾಸ ಇದೆ, ಆಮೇಲೆ ಜಠರ ಪರಿವರ್ತಾಸ ಇದೆ, ಮಂಡೂಕಾಸ ಇದೆ, ಬ್ರಿಡ್ಜ್ ಪೋಷ ಇದೆ, ಹಲಾಸ ಮಾಡ್ಬೋದು. ಎಲ್ಲವೂ ಮಾಡ್ಲಿಕ್ಕೆ ಆಗ್ತದ. ನನಗೆ ಕೆಲವು ಸಮಸ್ಯೆ ಇದೆ, ಡಯಾಬಿಟಿಕ್ ಬೇಕಾದ್ರು ಎಲ್ಲೋ ಮಾಡಿದ್ರೆ ಒಳ್ಳೆ ನಮಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಅವರಿಗೆ ಯಾವ್ದು ಸಾಧ್ಯವಾಗ್ತಾ ಹೇಳಿ ಒಮ್ಮೆ ಗುರು ಸಮ್ಮುಖದಲ್ಲಿ ಒಂದು 3 ತಿಂಗಳು ಯೋಗದ ಕ್ಲಾಸ್ ಹೋಗ್ಬೇಕು, ಅವಾಗೆಲ್ಲ ಒಂದು ಐಡಿಯಾ ಆಗ್ತದೆ. ಅಥವಾ ನಮ್ಮ ಹತ್ರ ಬಂದಾಗ, ಅಥವಾ ಯಾವುದೇ ಇಲ್ಲಿ ಯೋಗ ಟೀಚರ್ ಹತ್ರ ಬಂದಾಗ ಅವ್ರು ಹೇಳ್ತಾರೆ ಎಷ್ಟು ಮಾಡಿ, ಯಾವ ರೀತಿ ಮಾಡಬೇಡಿ. ಇದು ಕೇವಲ ಒಂದು ಮಾಹಿತಿಗಾಗಿ. ಎಸ್, ಸ್ಟ್ಯಾಂಡ್ ಅಪ್. ಮಧುಮೇಹದ ಹತ್ರ ನಿಂತುಕೊಂಡು ಮಾಡುವ ಆಸನ ಪಾದಹಸ್ತಾಸನ. ಸುಮ ತೋರಿಸಲಿ. ಭರತ್ ಬನ್ನಿ, ಇಬ್ರು ಬರ್ಲಿ. ಯಾರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅರ್ಧ ಮಾಡು, ಈ ಒಮ್ಮೆಗೆ ಬಗ್ಲಿಕ್ಕೆ ಆಗ್ತದ, ಕ್ರಾಸ್ ಇದೆ, ಸೈಡ್ ಪೋಸ್ಚರ್ ಕ್ರಾಸ್. ತಾಡಾಸನ, ಕೀಪ್ ದ ಲೆಗ್ ಲಿಟ್ಲ್ ಅಪಾರ್ಟ್, ಪಾದಹಸ್ತಾಸನ. ವಾರ್ಮ್ ಅಪ್ ಎಲ್ಲ ಮಾಡಬೇಕು ನೋಡಿ, ಅಂತೆ ಸುಮ್ಮನೆ ಮಾಡಿದ್ರೆ ಆಗುದಿಲ್ಲ. ಇನ್ಹೇಲ್, ರೈಟ್ ದ ಬೋತ್ ಹ್ಯಾಂಡ್ಸ್. ಈ ಆಸನದ ಪ್ರಯೋಜನಗಳು: ಹೊಟ್ಟೆ ಬೊಜ್ಜು ಕರಗ್ತದೆ, ಆಮೇಲೆ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ಲಿಕ್ಕೆ ಒಳ್ಳೆಯದು, ಟೆನ್ಷನ್ ಕಮ್ಮಿ ಆಗ್ಲಿಕ್ಕೆ, ಮಹಿಳೆಯರ ಗರ್ಭಾಶಯಕ್ಕೆ ಬಹಳ ಎಕ್ಸೇಲ್ ನೋಡಿ, ಉಸಿರನ್ನು ಬಿಡುತ್ತಾ ಬಾಗ್ಬೇಕು. ಭಾರತ ಸ್ವಲ್ಪ ಕಮ್ಮಿ ಬಗ್ಗೆ, ಅವ್ರು ಹೆಚ್ಚು ಬಗ್ತಾರೆ ನೋಡಿ. ಆದ್ರೆ ಮೇಲೆ ಕೆಳಗೆ ಮಾಡುದು ಅರ್ಧ ನೋಡಿ, ಹೀಗೆ ಮಾಡುದು ಸುರುಸುರಿಗೆ, ಹೀಗೆ ಇದೆಲ್ಲ ಪ್ರೆಷರ್ ಬಿಡಬೇಕು ನೋಡಿ. ಅವರು ಇದನ್ನು ಯಾರು ಮಾಡಬಾರ್ದು. ಈಗ ನನಗೆ ಡಯಾಬಿಟಿಕ್ ಇದೆ, ಸೊಂಟ ನೋವು ಇದ್ದವ್ರು ಮಾಡಬಾರ್ದು ನೋಡಿ, ಹಾಗೆಲ್ಲ ಸಮಸ್ಯೆ ಇದೆ. ಎಲ್ಲೋ ಪೋಷಸ್ ಮಾಡ್ಲಿಕ್ಕಿಲ್ಲ. ಅದೆಲ್ಲ ಗುರು ಸಮ್ಮುಖದಲ್ಲಿ, ಇದು ಕೇವಲ ಮಾಹಿತಿಗಾಗಿ. ರಿಲ್ಯಾಕ್ಸ್, ಇದು ಎಷ್ಟೊತ್ತು ಇರಬೇಕು, ಹೇಗಿರ್ಬೇಕು, ನಾವು ತರಬೇತಿಯಲ್ಲಿ. ಲಿವರ್ ಕಿಡ್ನಿಯ ಕಾರ್ಯಕ್ಷಮತೆಗೆ ಅರ್ಧ ಕಟಿ ಚಕ್, ಇದನ್ನು ಎಲ್ಲರೂ ಮಾಡ್ಬೋದು. ಇದರಲ್ಲಿ ಯಾವ ಅಡ್ಡ ಪರಿಣಾಮ ಇಲ್ಲ. ತಾಡಾಸನ, ಪ್ರೆಸ್ ಲೆಫ್ಟ್ ಹ್ಯಾಂಡ್, ಇನ್ಹೇಲ್. ಗಮನಿಸಿ ಬಂದು ವೇಳೆ ಪ್ರತಿಯೊಂದು ಯೋಗಾಸನವನ್ನು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಮಾಡಬೇಕು. ಯೋಗ ನಾಟ್ ಸರ್ಕಸ್ ಆರ್ ಮ್ಯಾಜಿಕ್. ಜೀವಾತ್ಮ ಪರಮಾತ್ಮ ಐಕ್ಯ ಎಕ್ಸೇಲ್ ನೋಡಿ. ಇದು ಲಿವರ್ ಕಿಡ್ನಿ ಒಳ್ಳೆ ವರ್ಕೌಟ್ ಆಗಿದೆ, ಟೆಸ್ಟ್ ಅಲ್ಲಿ ಎಸ್ ಆಗಿದೆ. ಸೊಂಟ ನೋವು, ಬೆನ್ನೋವಿನ ನಿಯಂತ್ರಣಕ್ಕೆ ರಿಲ್ಯಾಕ್ಸ್. ಯೋಗ ಮಾಡಿದ ಗುಣ ಆಗುದಿಲ್ಲ, ವಿ ಕ್ಯಾನ್ ಕಂಟ್ರೋಲ್. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತು ದೃಢಭವಿ. ನಾನು ಹೇಳಿದಲ್ಲ, ಪತಂಜಲಿ ಋಷಿ ಮಾಡಿ ಸಮಾಧಿ ಪಾದಲ್ಲಿ 14 ಶ್ಲೋಕದಲ್ಲಿ ಸ್ಪಷ್ಟ ಹೇಳ್ತಾರೆ, ಯಾರು ಆಯುಷ್ಯಕ್ಕಿಂತ ಅರ್ಧ ಪಾಲು ಹೆಚ್ಚು ಮಾಡ್ತಾರೆ ನಿಮಗೆ ಸುಖ ಶಾಂತಿ ಆರೋಗ್ಯ ಪ್ರಾಪ್ತಿ ಎಲ್ಲ ಒದಗಿ. ಅಲ್ಲೇ ಪತಂಜಲಿ ಋಷಿ ಮನೆಗೆ ಹೇಳ್ತಾರೆ. ಇನ್ನು ಹೇಳ್ತಾರೆ ಅವರು, ಹೇಯಂ ದುಃಖಂ ಅನಾಗತಂ. ಸಾಧನ ಪಾದಲ್ಲಿ ಕಷ್ಟ ಕಾರ್ಪಣ್ಯ ಬರುವ ಮುಂಚೆ ಸುಖ ಆಗ್ಲಿಕ್ಕೆ ಯೋಗ ಮಾಡಿ, ಅವಾಗ ನಿಮಗೆ ಹೆಲ್ಪ್ ಆಗ್ತದೆ. ಅದಕ್ಕೆಲ್ಲ ಸನ್ಮಾನ್ಯ ಪ್ರಧಾನಮಂತ್ರಿ ಯಾಕೆ ಯೋಗ ಮಾಡಿ, ಎಷ್ಟು ಮೆಡಿಕಲ್ ಶಾಪ್ಗೆ ಹೋಗ್ತೀರಿ, ತಲೆನೋವು ಒಮ್ಮೆ ನೋಡ್ಬೋದಲ್ಲ, ಮುದ್ದೆ ಮಾಡಿ ವ್ಯಾನ ಸೂರ್ಯ ಮುದ್ರೆ, ಓಂ ಹೂಂ ಸಹ ಇದು ಮಾಡಿ ಮತ್ತೆ ಗುಳಿಗೆ ನುಂಗುದು ಡಾಕ್ಟರ್. ಒಮ್ಮೆಗೆ ತಕ್ಷಣ ಹೋಗುದು ಬೇಡ, ವೇಟ್ ಮಾಡಿ ನೋಡ್ಬೇಕು. ಇನ್ನೀಗ ಆಯ್ತಲ್ಲ, ಆಮೇಲೆ ಇನ್ನೊಂದು ಆಸನ ನೋಡೋಣ. ಈಗ ನಿಂತುಕೊಂಡು ತುಂಬಾ ಬೇಡ, ಕಡಿಮೆ ಸಾಕು. ಬದ್ಧ ಕೋಣಾಸನ. ಇಬ್ರು ಸಾಕು.
ನಾನು ಸೀಮಿತ ಅವಧಿ, ಯಾಕೆ ಸಮಯ ಸಹ ಕಡಿಮೆ ಇದೆ, ಅದರೊಳಗೆ ಮುಗಿಸಬೇಕಾಗ್ತದೆ. ಇದು ಮಹಿಳೆಯರಿಗೆ ವರದಾನ, ಇದು ಮೆನ್ಸಸ್ ಮೆನಪಸ್. ಪುರುಷರಿಗೆ ಪ್ರಾಸ್ಟೇಟ್ ಕಟ್ಟಿಟ್ಟಬಹುದು, ಅದೆಲ್ಲ ಡಯಾಬಿಟಿಗೆ ಲಿಂಕ್ ಇರುವಂಥದ್ದು. ಇದು ಮಧುಮೇಹ ಸಮಸ್ಯೆ ಇದ್ರು ಮಾಡಿ. ಈಗ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೈ ಹಿಂದೆ ಕೊಡಿ, ನೋಡಿ ಎಷ್ಟು ಸುಲಭ ಇದೆ, ನೋಡಿ ಎಷ್ಟೆಲ್ಲ ಆಪ್ಷನ್ ಇದೆ. ನಮ್ಮ ತರಬೇತಿ ನಾವು ಹೀಗೆ ಮಾಡಿ ಎಲ್ಲ ಹೇಳ್ತೀವಿ. ಈಗ ನನಗೆ ಆಗುದಿಲ್ಲ, ಸೊಂಟ ನೋವಿದೆ, ಬೆಡ್ಡಲ್ಲಿ ಮಾಡುವುದಲ್ಲ, ಇದು ದಿನದ ಯಾವ ಹೊತ್ತಲ್ಲಿ ಮಾಡುದು. ಮಹಿಳೆಯರಿಗೆ ವರದಾನ ಇದ್ದಂತ ಭಂಗಿ, ಕಾಲಿನ ನರಗಳ ಸೆಳೆತ ನಿವಾರಣೆ, ಮೂತ್ರದೋಷ ನಿವಾರಣೆ, ಹರ್ನಿಯಾ, ಕಾನ್ಸ್ಟಿಪೇಷನ್ ಕಡಿಮೆ, ಒನ್ ಆಫ್ ದ ಬೆಸ್ಟ್. ಬೌಂಡ್ ಆಂಗಲ್, ಭದ್ರಾಸನ, ಯೋಗ ಡೇ ಪ್ರೋಟೋಕಾಲ್ ಉಂಟು. ಇದೆಲ್ಲ ಮಾಡಿದ್ರೆ ನಿಯಂತ್ರಣವಾಗುತ್ತದೆ. ಒಮ್ಮೆ ಗುಣ ಆಗುದಿಲ್ಲ, ಕ್ರಮೇಣ ಎಲ್ಲ ಒಂದೊಂದೇ ಪರಿಹರಿಸಿಕೊಳ್ಳಿಕ್ಕೆ. ಎಸ್, ಗ್ರೀನ್ ಗ್ರೈಂಡಿಂಗ್ಸ್, ಜಾನ್ ಶೀರ್ಷಾಸನ ಮಧುಮೇಹದ ನಿಯಂತ್ರಣಕ್ಕೆ ಸುಮಾರಿದೆ. ಈಗ ಹೆಡ್ಲೈನ್ಸ್ ಮಾತ್ರ ಮಾಡೋಣ. ಹಿಂದೆ ರಾಗಿ ಬೀಸ್ತಾ ಇದ್ರು, ಈಗ ನಾವು ಅದೆಲ್ಲ ಮಾಡ್ಲಿಕ್ಕೆ. ಈಗ ನಾವು ವಿ ವಾಂಟ್ ಮಾಡರ್ನ್ ಲೈಫ್, ನಮಗೆ ಮಾಡರ್ನ್ ಲೈಫ್ ಸಹ ಬೇಕಲ್ಲ, ಆದ್ರೆ ವ್ಯಾಯಾಮದ ಕೊರತೆ ಇರಬಾರ್ದು. ಇನ್ನೆಲ್ ಅಂಡ್ ಎಕ್ಸೇಲ್ ನೋಡಿ, ಕಾಲು ಸತ್ತರಬೇಕು, ಸಮಾನಾಂತರ ಬೇಕು, ಉಸಿರನ್ನು ಬಿಡುತ್ತಾ ಬಾಗುದು. ಭಾರತೀಯ ಅರ್ಥ ಮಾಡಿ, ಯಾಕಂದ್ರೆ ಒಮ್ಮೆ ಎಲ್ಲರೂ ಮಾಡಿ ಗೊತ್ತಾಗುದು. ಹಿಂದೆ ನೋಡಿ ಆಗುದಿಲ್ಲ, ಹಿಂದೆ ಮುಂದೆ ಬಗ್ಗುದು, ಹೀಗೆ ನೋಡಿ. ಅವ್ರು ತುಂಬಾ ಮಾಡಿದ್ರು, ಅಷ್ಟು ಮಾಡ್ಲಿಕ್ಕೆ ಆಗ್ತದಾ? ಇದನ್ನು ಯಾರು ಮಾಡಬಾರ್ದು. ನನಗೆ ಡಯಾಬಿಟಿಕ್ ಇದೆ, ಸೊಂಟ ನೋವಿದೆ, ಅವ್ರು ಮಾಡ್ಲಿಕ್ಕಿಲ್ಲ, ಅವ್ರಿಗೆ ಬೇರೆ ಆಸನ ಉಂಟು. ಸೊಂಟ ನೋವಿದ್ದವ್ರು ಮಾಡಬಾರ್ದು. ಕ್ರಾನಿಕ್ ಇದ್ದವ್ರು, ಸಣ್ಣ ಸಣ್ಣ ನೋವಿದೆ, ಅಲ್ಲಿ ಗುಣ ಆಗ್ತದೆ. ರಿಲ್ಯಾಕ್ಸ್, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದು ಉಸಿರಿನ ಗತಿ ಎಲ್ಲ ನಾವು ಇಲ್ಲಿ ಒಮ್ಮೆ ಹೇಳಿ ಕನ್ಫ್ಯೂಷನ್ ಆಯ್ತು. ರಿಲ್ಯಾಕ್ಸ್, ಎರಡು ಬದಿ ಸಹ ಮಾಡಬೇಕು. ಒಂದು ವೇಳೆ ಪಾಸ್ಟಿಯರ್ ಪಶ್ಚಿಮೋತ್ತಾನಾಸನ, ಬೆನ್ನೆಲುಬು ಬಲಿಷ್ಠವಾಗುವಂತ ಆಸನ, ಮೂತ್ರದೋಷ ನಿವಾರಣೆ ಆಗುವಂತ ಆಸನ, ಹಾಗೂ ಹೊಟ್ಟೆಯ ಬೊಜ್ಜು ಕರೆಯಲಿಕ್ಕೆ. ಈಗ ಇಲ್ಲಿ ಮೇನ್ ಬೇಕು, ನೀವು ತೋರದಪ್ಪ ಅಂತ ಡಿಸೈಡ್ ಮಾಡಬೇಡಿ. ಅವ ಹೆಲ್ದಿ ಬಾಡಿ ಇರ್ಬೇಕು. ಬೆಳಿಗ್ಗಿಂದ ಸಂಜೆವರೆಗೆ ನಾನು ಬ್ಯಾಲೆನ್ಸ್ ಮೈಂಡ್, ಆರೋಗ್ಯ ಬೇಕು, ಅದಕ್ಕೆ ಯೋಗ ಹೆಲ್ಪ್ ಆಗ್ತದೆ. ವಿ ವಾಂಟ್ ಹೆಲ್ದಿ ಬಾಡಿ. ಇನ್ಹೇಲ್, ರೈಟ್ ದ ಬೋತ್ ಹ್ಯಾಂಡ್. ಯೋಗದಲ್ಲಿ ಉಸಿರು ಬಹಳ ಮುಖ್ಯ. ಉಸಿರು ಬಿಡುತ್ತಾ ಬಾಗ್ಬೇಕು. ಕೈ ಬೆಳೆ ನೀವು ಅರ್ಧ ಮಾಡಿ, ಹೆಚ್ಚು ಮಾಡಬೇಡಿ, ಅರ್ಧ ನೋಡಿ. ಆಗದಿದ್ರೆ ಕೈ ಹಿಂದೆ ನೋಡಿ, ಆಗದಿದ್ರೆ ಹೀಗೆ ಮೆಲ್ಲಗೆ ಮಾಡಿ. ಮೊಣಕಾಲು ಬಗ್ಗಿಸಬಾರದು ನೋಡಿ, ಅವರು ತುಂಬಾ ತೋರಿಸ್ತಾರೆ. ಇದು ಒನ್ ಆಫ್ ದ ಬೆಸ್ಟ್ ಫಾರ್ ಅಬ್ಡಮಿನಲ್ ಮಸಲ್ಸ್. ಹೊಟ್ಟೆ ಡಯಾಬಿಟಿಕ್ ಸಹ ಮಾಡ್ಬೇಕು, ಅರ್ಧ ಅದು ಮಾಡ್ಬೇಕು ಡೈಲಿ. ತುಂಬಾ ಸೊಂಟ ನೋವು ಇದ್ದವರು ಮಾಡ್ಲಿಕ್ಕೆ ನೋಡಿ ಎಷ್ಟು ಕಷ್ಟ. ಅವರಿಗೆ ಬೇರೆ ಆಸೆ ಇದೆ. ಡಯಾಬಿಟಿಕ್ ಇದ್ದವರು ಸಹ ಸೇತು ಬಂದ, ಸಲಭಾಸ ಎಲ್ಲ ಮಾಡ್ತಾರೆ. ರಿಲ್ಯಾಕ್ಸ್, ಒನ್ ಆಫ್ ದ ಬೆಸ್ಟ್ ಪೋಸ್ಚರ್ ಶಶಾಂಕಾಸನ. ಇತ್ತೀಚಿನ ದಿನಗಳಲ್ಲಿ ಒಂದು 2-3 ಎಕ್ಸ್ಟ್ರಾ ಹೇಳ್ತೀನಿ. ಫರ್ಗೆಟ್ಫುಲ್ನೆಸ್, ನಾನು ಹೇಳಿದಲ್ಲ, ಖ್ಯಾತ ಯೋಗ ಸಾಧಕ BK ಸಿಂಗರ್. ವಿದ್ಯಾರ್ಥಿಗಳಿಗೆ ಓದಿ ಬ್ರೈನ್ ಡ್ರೈ ಆಗಿದೆ, ಟೆನ್ಷನ್ ಆಗುವ ಶಶಾಂಕಾಸನ. ಪ್ರೇಯರ್ ಮಾಡೋ ಭಂಗಿ. ವಜ್ರಾಸನ, ಯಾರು ವಜ್ರಾಸನ ಮಾಡ್ತಾರೆ ಮಂಡಿ ನೋವು ಬಿಲ್ಕುಲ್ ಇಲ್ಲ. ಮಂಡಿ ನೋವು ಇದ್ದವ್ರು ಮಾಡ್ಲಿಕ್ಕೆ ಆಗುದು, ಮಾಡಬಾರ್ದು. ಯಾರು ನಾನು ಹೇಳಿದಲ್ಲ, ಋಷಿಕೇಶ ಸ್ವಾಮಿ ಶಿವಾನಂದ ಸ್ವಾಮೀಜಿ ಹೇಳ್ತಾರೆ, ಯಾರು ಪದ್ಮಾಸಲ್ಲಿ ಸತತವಾಗಿ 3 ಗಂಟೆ ಕೂತ್ಕೊಳ್ತಾರೆ ಅವ್ರು ಸಿದ್ಧಿಯಾರೆ. ಕನಿಷ್ಠ ಪಕ್ಷ 1 ಗಂಟೆ ಯಾರು ಕೂತ್ಕೊಂಡ್ರೆ ಬಹಳ ಒಳ್ಳೆ. ಅವರಿಗೆ ಜೀವಮಾನ ಪೂರ್ತಿ ಮಂಡಿ ನೋವು ಬರ್ದಿಲ್ಲ. ಯಾವುದು ವಜ್ರಾಸನ ಪದ್ಮಾಸನ ಮಾಡಿ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದ? ಕಷ್ಟ. ಅದಕ್ಕೋಸ್ಕರ ವಜ್ರಾಸನ ಪಿಲ್ಲು ಕೊಟ್ಟು ಕಲ್ತ್ಕೊಂಡು ಮಂಡಿ ನೋವು ಇದ್ದವ್ರು ಮಾಡಬಾರ್ದು ನೋಡಿ. ಇದು ಯಾಕೆ ನಮಗೆ ಯೋಗ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ಇದನ್ನೆಲ್ಲ ಮಾಡಬಾರ್ದು. ಯೋಗ ಎಲ್ಲರೂ ಮಾಡ್ಬೋದು, ಅರೆ ಯಾವ ಯೋಗ ಅಂತ ತಿಳ್ಕೊಳ್ಬೇಕು. ಆಲಸಿಗಳು ಸೋಮಾರಿಗಳು ಮಾಡ್ಲಿಕ್ಕಿಲ್ಲ, ಬಾಕಿ ಎಲ್ಲೂ ಮಾಡ್ಬೋದು. ಮತ್ತೆ ಜ್ವರ ಇದ್ದಾಗ ಮಾಡ್ಲಿಕ್ಕೆ ನನ್ನ ಪ್ರಕಾರ. ಎಕ್ಸೇಲ್, ಶಶಾಂಕ ಅಂದ್ರೆ ರ್ಯಾಬಿಟ್, ಮೊಲದ ಆಕಾರವನ್ನು ಹೋಲುವಂತ ಭಂಗಿ ಶಶಾಂಕಾಸನ. ಒನ್ ಆಫ್ ದ ಬೆಸ್ಟ್ ಫಾರ್ ಫರ್ಗೆಟ್ಫುಲ್ನೆಸ್. ಮರ್ತೋಗ್ತದೆ 15ರಿಂದ ನನ್ನ ಗುರುಗಳು ಹೇಳ್ತಾರೆ 45 ವರ್ಷ, ನನ್ನಲ್ಲ ಸೀನಿಯರ್ಸ್ ಹೇಳ್ತಾರೆ ಮರ್ತೋಗ್ತಾ ಹೇಳ್ಬಾರ್ದು. ಈಗ ನಮಗೆಲ್ಲ ವಯಸ್ಸಾದವರಿಗೆ ಮರ್ತೋಗ್ತೆ ಬಿಡಿ, ಅರೆ ತುಂಬಾ ಮರ್ತೋಗ್ಬಾರ್ದಲ್ವಾ. ನಿಮ್ಮನೆಲ್ಲೋ ನೋಡಿದಾಗ ಆಗ್ತಾ ಹೇಳ್ತಾರೆ 15ರಿಂದ 45 ವರ್ಷದ ಫರ್ಗೆಟ್ಫುಲ್ನೆಸ್ ಹೇಳ್ಬಾರ್ದು. ಇದರಿಂದ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಯಾರು ವಿದ್ಯೆ ಕಲಿಸಿ ಗುರುಗಳಿಗೆ ತಮಾಷೆ ಮಾಡ್ತಾರೆ, ಅವಹೇಳನ ಮಾಡ್ತಾರೆ, ಟೀಸ್ ಮಾಡ್ತಾರೆ, ಫಾಸ್ಟ್ ಸ್ಟಾರ್ಟ್ ಬ್ರೈನ್ ಆಫ್ ಮರ್ತೇವ್ದು, ಬ್ಲಾಂಕ್ ಆಗ್ತದೆ. ಅದಕ್ಕೆ ಪರಾಭವ ಸಮಸ್ಯೆ, ಗುರುವಿನ ಆರಾಧನೆ ಮಾಡ್ಬೇಕು ಹೇಳ್ತಾರೆ. ಪರಿಹಾರ ನೋಡಿ, ಇದು ಡಯಾಬಿಟಿಕ್ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತದೆ. ರಿಲ್ಯಾಕ್ಸ್, ಒನ್ ಆಫ್ ದ ಬೆಸ್ಟ್ ಪೋಸ್ಚರ್ ಡಯಾಬಿಟಿಕ್. ಬ್ರಹ್ಮ ಮುದ್ದೆಯಲ್ಲಿ ಶಶಾಂಕ, ಫ್ರಂಟ್ ಪೋಸ್ಚರ್, ಒಬ್ರು ಫ್ರಂಟ್ ಪೋಸ್ಚರ್. ಇದು ಅದಕ್ಕೆ ಅಂತಲೇ ಹೇಳುದು. ಕ್ಲಾಸಲ್ಲಿ ಎಲ್ಲ ಯೋಗ ಟೀಚರ್ಗೆ, ಸಂಜನಾ ಆಗಲಿ, ಶ್ರೀಕಾಂತ್ ಆಗಲಿ, ಕುಶಲ್ ಬಂದ್ರ ಅವರೆಲ್ಲ ತರಬೇತಿಯಲ್ಲಿ ಇವರೆಲ್ಲ ಯೋಗ ಸಾಧಕರು, ಬಹಳಷ್ಟು ಟ್ರೈನ್ಡ್. ಯೋಗ ಮಾಡ್ಬೇಕಾದ್ರೆ ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚಗರೆ, ಇದೆಲ್ಲ ಅಭ್ಯಾಸ ಮಾಡಿ ಬರುದು. 1 ವಾರ, 1 ತಿಂಗಳು ಅಥವಾ 2 ವರ್ಷ, ತುಂಬಾ ವರ್ಷ ಮಾಡ್ಬೇಕಾಗ್ತದೆ ನೋಡಿ. ಇದು BP ಇದ್ದವ್ರು ಮಾಡಬಾರ್ದು ನೋಡಿ, ಎಷ್ಟು ಕಷ್ಟ ಅಲ್ವಾ. ಇದು ಒನ್ ಆಫ್ ದ ಬೆಸ್ಟ್ ವರ್ಕ್. ಈಗ ನಾವೆಂತ ಹೇಳ್ತೇವೆ, ಇವತ್ತೊಂದು ಟೆಸ್ಟ್ ಮಾಡಿ ಡಯಾಬಿಟಿಕ್ ಇದು, ನಾವು ಹೇಳು ಆಸ ಮಾಡಿ, ಮತ್ತೆ ನಾವು ಹೇಳು ಮುದ್ದೆ ಮಾಡಿ 48 ಡೇಸ್ ಬಿಟ್ಟು ಪುನಃ ಮಾಡಿ. ಇಲ್ಲ, KMC ಒಬ್ರು ವೈದ್ಯರಿದ್ರು, ನಮ್ಮ ರಾಮಕೃಷ್ಣ ಮಠದ ವಿದ್ಯಾರ್ಥಿ, ಯೋಗ ಮಾಡಿ ಶುಗರ್ ಡೌನ್ ಅವನಿಗೆ. ಅವ ಟೆಸ್ಟಿಗೆ ಹೋಗುದಿಲ್ಲ ಸ್ಟೂಡೆಂಟ್. ಮತ್ತೆ ನನಗೆ ಡಾಕ್ಸ್ ಎಂತ ಸರ್ ನಿಮ್ಮ ಸ್ಟೂಡೆಂಟ್ ಬರ್ತಾರೆ, ಬರುದು ಶುಗರ್ ಡೌನ್ ಅಂತ ಹೇಳಿ. ಮತ್ತೆ ಹೇಳ್ತಾ ನಾನು ಯೋಗ ಮಾಡ್ತೇನೆ ರಾಮಕೃಷ್ಣ ಮಠ. ಅವನಿಗೆ ಮಾತ್ರೆ ಕಟ್ ಕಾಲುವ ಅರ್ಧ ಮಾತ್ರೆ ಆಯ್ತು. ಸಮಸ್ಯೆ ಇದ್ದವರು ಔಷಧ ಉಪಚಾರದೊಟ್ಟಿಗೆ ಯೋಗದ ಉಪಚಾರ ಮಾಡಿ ಔಷಧಿ ಸಹ ಡಾಕ್ಟರ್ ಹೋಗ್ಬೇಕು ಕಮ್ಮಿ ಮಾಡ್ಲಿಕ್ಕೆ. ನಾವಾಗಿ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಯೋಗದಲ್ಲಿ ತುಂಬಾ ಕಡಿಮೆ ಮಾಡ್ಲಿಕ್ಕೆ ಸಾಕ್ತದೆ ಬಂಧುಗಳೇ. ಆಮೇಲೆ ನೆಕ್ಸ್ಟ್ ಇನ್ಹೇಲ್, ಕಾಲಿನ ನರಗಳ ಸೆಳೆತ ನಿವಾರಣೆ. ಇದು ಎಲ್ರಿಗೂ ಮಾಡ್ಬೋದು, ಸುಲಭ ಅಲ್ವಾ. ವಯಸ್ಸಾದವರಿಗೆ ಮಾಡ್ಬೋದು, ಯಾವ್ದಾರು ಒಂದು ಕೊನೆ ಪಕ್ಷ ಮನೆಯಲ್ಲಿ ಬೆಡ್ಡಲ್ಲಿ ಅದು ಮಾಡುದು ವಯಸ್ಸಾದವರು. ಎಕ್ಸೇಲ್, ಕಮ್ ಬ್ಯಾಕ್. ಒಮ್ಮೆ ನೋಡಿಬಿಡಿ ಬಂಧುಗಳೇ, ಡಯಾಬಿಟಿಕ್ ಕಂಟ್ರೋಲಿಗೆ ಪವನ ಮುಕ್ತಾಸನ, ಗ್ಯಾಸ್ಟ್ರಿಕ್ ಫಸ್ಟ್ 1 ಕಾಲು, ಆಮೇಲೆ 2 ಕಾಲು. ಇದೆಲ್ಲ ನಿಮಗೆ ಗೊತ್ತಿದೆ. ಸಮಸ್ಯೆ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ.
ಇನ್ಹೇಲ್. ಸಮಸ್ಯೆ ಬಂಧುಗಳೇ, ಒಂದು ಮಧುಮೇಹ ಇದೆ, ಟೆನ್ಷನ್ ಮಾಡಿ ನನ್ನ ಪ್ರಕಾರ ಒಂದು 3 ತಿಂಗಳು ವೇಟ್ ಮಾಡಬೇಕು, ತಕ್ಷಣ ಗುಳಿಗೆ ನುಂಗುದಲ್ಲ. ಯೋಗ ಮಾಡಿ ಡಾಕ್ಟರ್ ಹೇಳ್ತಾರೆ ಒಂದು ಅದಕ್ಕೆಲ್ಲ ಎಲ್ರಿಗೂ ಗೊತ್ತಿದೆ, ಎಷ್ಟಿರ್ಬೇಕು, 100 ಇರಬೇಕು, 126 ಇರಬೇಕು, 200 ಎಲ್ಲ ನಿಮ್ಗೆ ಗೊತ್ತಿದೆ. ಊಟ ಮಾಡಿದ ಮೇಲೆ ಎಷ್ಟು, ಅದ್ರ ಬಗ್ಗೆ ನಾನು ತುಂಬಾ ಹೇಳುದು ಬೇಡ, ನಾನು ಮೆಡಿಕಲ್ ತುಂಬಾ ಹೇಳುದಿಲ್ಲ, ಹೆಚ್ಚುವರಿ ಗೊತ್ತಿದೆ. ಈಗ ಯೋಗದ ಮೂಲಕ, ಪ್ರಾಣಾಯಾಮದ ಮೂಲಕ, ಧ್ಯಾನದ ಮೂಲಕ, ಮುದ್ರೆ ಮೂಲಕ ಹೇಗೆ ನಿಯಂತ್ರಣ ಸಾಧ್ಯ. ಯೋಗ ಮಾಡ್ಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗಿದೆ. ಪವನ ಮುಕ್ತಾಸ ಮಾಡಿ, ಇದು ಒನ್ ಆಫ್ ದ ಬೆಸ್ಟ್ ಫಾರ್ ಪ್ಯಾಂಕ್ರಿಯಾಸ್ ಆಕ್ಟಿವ್. ಇಲ್ಲಿ ಮೇಧೋಜೀರಕ ಗ್ರಂಥಿ ಆಕ್ಟಿವೇಟ್ ಆಗಬೇಕು. ಆಗ ಏನಾಗ್ತದೆ, ಬೀಟಾ ಸೆಲ್ಸ್, ಅದು ಜೀವಕೋಶಗಳು ಸಕ್ ಮಾಡ್ಬೇಕು ಯಾವುದು ಇದನ್ನು, ಇಲ್ಲದೆ ಅದು ರಕ್ತಕ್ಕೆ ಹೋಗ್ತದೆ. ಅದಕ್ಕೋಸ್ಕರ ಇದು ಹೆಲ್ಪ್ ಆಗೋದು. ಸೇತುಬಂಧ, ಬ್ರಿಡ್ಜ್ ಸುಮಾ ಮಾಡ್ತಾರೆ, ಒಬ್ರು ಸಾಕು. ಇದು ಒನ್ ಆಫ್ ದ ಬೆಸ್ಟ್. ಕೆಲವು ಯೋಗಾಸನಗಳಲ್ಲಿ ಹಲವು ಬೆನಿಫಿಟ್ ಇದೆ, ಇದನ್ನು ಯಾರು ಮಾಡಬಾರದು. ಇದು ಮೇನ್ ಕಾಂಟ್ರಾಂಡಿಷನ್ ಗೊತ್ತಿರಬೇಕು, ಇದೆಲ್ಲ ಮಾಡಿಕೊಂಡು ಹೋಗುದಲ್ಲ. ಸೊಂಟ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ಹೆಚ್ಚು ಮಾಡಬಾರ್ದು. ನೋಡಿ, ಇದು ಒನ್ ಆಫ್ ದ ಬೆಸ್ಟ್ ಫಾರ್ ಕಂಟ್ರೋಲ್ ಆಫ್ ಬ್ಯಾಕ್ ಪೈನ್, ಫರ್ಟಿಲಿಟಿ ಇಶ್ಯೂಸ್, ಮತ್ತೆ ಡಯಾಬಿಟಿಕ್ ಇದ್ದವ್ರು ಸಹ ಮಾಡ್ಬೋದು. ಇಲ್ಲ ಟೆನ್ಷನ್ ಆಗೋರು ಮಾಡ್ಬೇಕು ಇದು, ಯಾಕಂದ್ರೆ ತಲೆಗೆ ಬ್ಲಡ್ ಸಿಕ್ಕಿಸ್ ಆಗ್ತಾ ಇದೆ. ಬಹಳ ಒಳ್ಳೆ ಆಸನ. ಆಮೇಲೆ ಹಲಾಸ ಮಾಡ್ಬೋದು, ಅದೆಲ್ಲ ಕಷ್ಟ ಅಲ್ವ ಹಲಾಸನ, ಒಮ್ಮೆ ಮಾಡ್ಲಿಕ್ಕೆ ಆಗ್ತದ. ಮಕರಾಸನ, ಕ್ರೊಕೊಡೈಲ್ ಪೋಶ್ಚರ್. ಕ್ರಿಸ್ಟಿ ಪೋಸ್ಟರ್ಸ್ ಇದೆ, ಅರ್ಧ ಮತ್ಸ್ಯೇಂದ್ರಾಸನ, ಭಾರದ್ವಾಜಾಸನ, ಮರೀಚಾಸನ. ಒಂದು ಕಷ್ಟದ ಮಯೂರಾಸನ ಲಾಸ್ಟಿಗೆ ನಿಮ್ಮದು. ಎಸ್ ಬಂಧುಗಳೇ, ಈಗ ನಮ್ಮ ವಿದ್ಯಾರ್ಥಿಗಳು ಯಾರಿಗೆ ಟೆನ್ಷನ್ ಆಗ್ತದೆ, ಆಂಗ್ಸೈಟಿ, ಇಲ್ಲಿ ಮೇನ್ ಉಂಟಲ್ಲ, ಆದಷ್ಟು ಕೂಲ್ ಆಗಿ ಇರ್ಲಿಕ್ಕೆ. ಸಮತ್ವಂ ಯೋಗ ಉಚ್ಯತೆ. ನಾನು ಬೆಳಿಗ್ಗೆಯಿಂದ ಸಂಜೆವರೆಗೆ ಬ್ಯಾಲೆನ್ಸ್ ಮೈಂಡ್ ಅಲ್ಲಿ ಇರ್ಲಿಕ್ಕೆ ಟ್ರೈ. ನಮಗೂ ಬಹಳ ಕಷ್ಟ ಆಗ್ತಾ ಇತ್ತು ಆರಂಭದಲ್ಲಿ, ಯಾಕೆ ನಮ್ಮ ಯೌವನಲ್ಲಿ ಹಾಗಾಗ್ತಿತ್ತು. ಯೋಗ ಮಾಡಿ 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 ಆದಷ್ಟು ಬ್ಯಾಲೆನ್ಸ್ ಮಾಡಿ ಒಬ್ಬ ವ್ಯಕ್ತಿಯನ್ನು ಕಾಣುವ ನಮಗೆ ಖುಷಿ ಆಗಬೇಕು, ಟೆನ್ಷನ್ ಆಗಬಾರ್ದು. ಅದಕ್ಕೆ ಇದು ಒಳ್ಳೆ. ಯಾರಿಗೆ ನಿದ್ದೆ ಬರ್ತಾ ಇಲ್ಲ, 2 ಗಂಟೆ ಮೇಲೆ ಕೌಚ ಮಲಗಿ, ಮತ್ತೆ ಬ್ಯಾಕಿಗೆ ರೆಸ್ಟ್, ದಣಿದ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೆ ವಿಶ್ರಾಂತಿ. ಡಯಾಬಿಟಿಕ್ ಇನ್ನೊಂದು ಆಸನ ಕೋಬ್ರಾ, ಭುಜಂಗಾಸನ. ನಾನು ಸ್ಟಾರ್ಟ್. ಕಾಲುಗಳು ಜೋಡಣೆ, ಭುಜದ ಕೆಳಗಡೆ 2 ಕೈಗಳು. ಇನ್ಹೇಲ್. ಹದಿಹರಿದವರ ಶಾರೀರಿಕ ಬೆಳವಣಿಗೆ ಹಲವಾರು ಪ್ರಯೋಜನ ಇದೆ. ಸೊಂಟ ನೋವು, ಬೆನ್ನು ಕಮ್ಮಿ ಆಗ್ಲಿಕ್ಕೆ, ಇಲ್ಲಿ ಸ್ಟ್ರೆಚ್ ಆಗ್ತದೆ, ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇದು ಮದುವೆ ಆಗೋ ಮುಂಚೆ ಯಾರು ಗರ್ಲ್ಸ್ ಮಾಡ್ತಾರೆ ಅವ್ರಿಗೆ ಈಸಿ ಡೆಲಿವರಿ ಈ ಆಸನ ಮಾಡಿ. ಕಟ್ಟಿಟ್ಟ ಗೊತ್ತು, ಗ್ರಂಥದಲ್ಲಿ ಸ್ಪಷ್ಟ ಹೇಳ್ತಾರೆ, BK ಸಂಘ. ರಿಲ್ಯಾಕ್ಸ್. ಶಲಭಾಸ ಇಸ್ ಒನ್ ಆಫ್ ದ ಬೆಸ್ಟ್ ಪೋಸ್ಟ್ ಫಾರ್ ಕಂಟ್ರೋಲ್ ಆಫ್ ಡಯಾಬಿಟಿಕ್. ನೋಡಿ, ಕಾಲುಗಳು ಜೋಡಣೆ, ಪ್ರತಿಯೊಂದು ಮೆಥಡ್. ಮಕರಾಸನ, ಪ್ರತಿಯೊಂದು ಆಸನ ಮೆಥಡ್. ಈಗ ನಾನು ಶಲಭಾಸನ ಮಾಡಿ ಹೇಳಿದೆ, ಫಸ್ಟಿಗೆ ಮಕರಾಸನ, ಆಮೇಲೆ ಕಾಲುಗಳು ಜೋಡಣೆ. ನೋಡಿ ಮೆಥಡ್ ನೋಡಿ, ಮುಷ್ಟಿ, ಬಾಯಿಯ ಮುಷ್ಟಿ, ಅದನ್ನು ಇಲ್ಲಿ ಕೆಳಗೆ ತೈಸ್ ಕೆಳಗೆ ಇಡುವುದು, ಆಮೇಲೆ ಗಲ್ಲ ನೆಲಕ್ಕೆ. ಇದನ್ನು ಯಾರು ಮಾಡಬಾರದು, ಹಾರ್ಟ್ ಪ್ರಾಬ್ಲಮ್ ಇದ್ದವರು ಮಾಡ್ಲಿಕ್ಕಿಲ್ಲ, ಬಾಕಿ ಎಲ್ಲರೂ ಆಲ್ಮೋಸ್ಟ್ ಮಾಡೋದು. ಇನ್ಹೇಲ್, ಲಿಫ್ಟ್ ದ ರೈಟ್ ಲೆಗ್, ರೈಟ್ ಲೆಗ್ ಆಗದೆ ಒಂದು ಕಾಲು. ಎಕ್ಸೇಲ್, ಕಮ್ ಬ್ಯಾಕ್. ಇನ್ಹೇಲ್, ಲಿಫ್ಟ್ ದ ಲೆಫ್ಟ್ ಲೆಗ್. ಎಕ್ಸೇಲ್. 2 ಕಾಲು ಎತ್ತಿದ್ರೆ ತುಂಬಾ ಒಳ್ಳೇದು. ಅದು ಡಯಾಬಿಟಿಕ್ಗೆ, ಸಯಾಟಿಕ, ಬ್ಯಾಕಿಗೆ ಒಳ್ಳೇದು. ಇನ್ಹೇಲ್, ಲಿಫ್ಟ್ ದ ಬೋತ್ ಲೆಗ್. ಎಷ್ಟು ಬಾರಿ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲ ನಾವು ತರಬೇತಿಯಲ್ಲಿ ಹೇಳಬೇಕು. ಯಾಕೆ ಯೋಗವನ್ನು ಒಮ್ಮೆ ಗುರು ಸಮ್ಮುಖದಲ್ಲಿ ಕಲ್ತರೆ ಆ ವ್ಯಕ್ತಿಗೆ ಎಷ್ಟು ಮಾಡಬೇಕು, ಯಾವ ರೀತಿ ಮಾಡಬೇಕು ಎಲ್ಲ ವಿವರವಾಗಿ ಎಲ್ಲ ಟೀಚರ್ಸ್ ಹೇಳ್ತಾರೆ. ಮತ್ತೆ ಆನ್ಲೈನ್ಸ್ಗೆ ನೋಡಿ, ಮೋದಿಯವರು ಆನ್ಲೈನ್ ಮಾಡಿದ್ದಾರೆ. ಆನ್ಲೈನ್ ಅಲ್ಲಿ ಸರಿ, ಆಫ್ಲೈನ್ ಅಲ್ಲಿ ಕಲ್ತ್ರೆ ಆನ್ಲೈನ್ ಸುಲಭ, ವಾಯ್ಸ್ ಸಿಕ್ಕಿದ್ರೆ ಸಾಕಾಗ್ತದೆ. ಹಾಗೆ ಧನುರಾಸನ ಇದೆ, ಅದು ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ಲಿಕ್ಕೆ ಧನುರಾಸನ. ನೋಡಿ ನೋಡಿ, ಅಲ್ಲಿ ಮಕರಾಸನ, ಕೈ ಹಿಂದೆ ತಂದ್ರು, 2 ಕಾಲನ್ನು ಮಡಚಬೇಕು. ಅದು ಒಟ್ಟಾರೆ ಹೇಳಿದಲ್ಲ, ಪ್ರತಿಯೊಂದು ಶಿಸ್ತುಬದ್ಧ. ಇನ್ನೆಲ್ಲ ಎಕ್ಸೇಲ್. ನೋಡಿ, ಅಲ್ಲಿ ಹೀಗೆ ನಿಲ್ಬೇಕು. ಇದರ ಮುಂದುವರಿದ ಹಂತ ನೋಡಿ, ಯಾರಿಗೆ ಫ್ಯಾಟ್ ಬರ್ನ್ ಆಗ್ಬೇಕು ಇದು ಮಾಡ್ಬೇಕು. ನೋಡಿ, ಸುಮ್ಮನೆ ನಿಮಗೆ ಗೊತ್ತಾಗ್ಲಿಕ್ಕೆ ರೊಟೇಟ್ ಮಾಡ್ಬೇಕು. ಡಯಾಬಿಟಿಕ್ ಕಂಟ್ರೋಲು, ಫ್ಯಾಟ್. ನೋಡಿ, ಇದು ಮನೆ ಹೋಗಿ ಮಾಡಬೇಡಿ, ಹೆಚ್ಚು ಕಮ್ಮಿ ಆದಿತ್ತು, ದಯವಿಟ್ಟು ಕೇವಲ ಮಾಹಿತಿಗಾಗಿ ಮಾತ್ರ. ರಿಲ್ಯಾಕ್ಸ್. ಹಾಗೆ ಬಹಳಷ್ಟು ಯೋಗಾಸನ ನಾನು ಎಲ್ಲ ತೋರಿಸಿಲ್ಲ. ಒಂದು ವಕ್ರಾಸನ, ಟ್ವಿಸ್ಟಿಂಗ್ ಮಾಡಿದ್ರೆ ಅರ್ಧ ಮತ್ಸ್ಯೇಂದ್ರಾಸನ, ಭಾರದ್ವಾಜಾಸನ, ಮರೀಚಾಸನ, ಪಾಶಾಸನ. ಟ್ವಿಸ್ಟಿಂಗ್ ಮಾಡಿ ಹೇಳ್ತಾರೆ ಡಯಾಬಿಟಿಕ್. ಆಗ ಮೇಧೋಜೀರಕ ಗ್ರಂಥಿ ಆಕ್ಟಿವೇಟ್ ಆಗ್ತದೆ, ಇನ್ಸುಲಿನ್ ಪ್ರೊಡಕ್ಷನ್ಗೆಲ್ಲ ನಮಗೆ ಹೆಲ್ಪ್ ಆಗ್ತದೆ. ಆಮೇಲೆ ಅಲ್ಲಿ ಜೀವಕೋಶಗಳು ಸಕ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಎಸ್. ಈಗ ನೋಡಿ, ವಕ್ರಾಸನ, ಸ್ಟ್ರೀಟ್ ಮಾಡಿ, ಕಾಲು ಸ್ಟ್ರೀಟ್, ಬಾಡಿ ಸ್ಟ್ರೀಟ್. ಇಲ್ಲಿ ಬಲ ಕಾಲನ್ನು ಮಡಿಸಿಕೊಂಡು ಎಡಮಂಡಿ ಹತ್ತಿರ, ಆ ಕೈ ನೇರ. ಎಕ್ಸೇಲ್. ಇದು ಅರ್ಧ ಮತ್ಸ್ಯೇಂದ್ರಾಸನ ಕಷ್ಟ, ಸ್ವಲ್ಪ ಸರಳ. ಒತ್ತಿ ಎಡಕೈಯನ್ನು ನೋಡಿ, ಇದು ನೋಡಿ ಪ್ರೆಷರ್ ಸಿಗ್ತದೆ ಅಲ್ಲಿ, ಪ್ಯಾಂಕ್ರಿಯಾಸ್ ಆಕ್ಟಿವೇಟ್. ಇದು ಸ್ಪೈನಲ್ಲಿ ಟ್ವಿಸ್ಟ್ ಆಗ್ತದೆ, ಬೆನ್ನು ನೋವಿಗೆ ಒಳ್ಳೆಯದು. ಹಾಗೆ ಅದೆಲ್ಲ ಬಹಳ ಸುಲಭವಾಗುವಂತಹ ಸರಳ ಆಸಗಳು ಬಂಧುಗಳೇ. ಇನ್ನೀಗ ನನಗೆ ಸರಳ ಆಸ ಕಷ್ಟದ ಮಾಡ್ತೇನೆ. ಕುಮಾರ್, ಪದ್ಮ ಮಯೂರಾಸ. ಇದು ನಮ್ಮ ದೇಹದ ವಿಷಕಾರಕ ಟಾಕ್ಸಿನ್ ತೆಗೆದಾಗ್ಲಿ ಈ ಕುಮಾರ್ ಮಾಡ್ತಾರೆ. ಕುಮಾರ್ ಶೆಣೆ, ಇನ್ಫೋಸಿಸ್ ಅಧಿಕಾರಿ, ರಾಷ್ಟ್ರಮಟ್ಟ, ರಾಜ್ಯ ಮಟ್ಟ ಪ್ರಶಸ್ತಿ. ಮಯೂರಾಸ ಒಂದೇ, ಮಯೂರಾಸ ಮಾತ್ರ. ಮಯೂರಾಸ ಮಾಡ್ಬೇಕಾದ್ರು ನಮ್ಮ ಟಾಕ್ಸಿನ್ ಹೋಗ್ಲಿಕ್ಕೆ ಮಯೂರಾಸ ಒಳ್ಳೇದು, ವಿಷ ಹೋಗ್ಲಿಕ್ಕೆ. ಮುಂದೆ ಕಾಣ್ಬೇಕಲ್ಲ, ಮೇಲೆ ಹಾಕಿ. ಅವರು ಇನ್ಫೋಸಿಸ್ನ ಅಧಿಕಾರಿ, ಬಹಳಷ್ಟು ವರ್ಷಗಳನ್ನ ಕಲಿತು ಆನ್ಲೈನ್, ಆಫ್ಲೈನ್, ಮತ್ತೆ ಈಗ ಸ್ವತಃ ಯೋಗದ ಸರ್ಟಿಫಿಕೇಟ್ಸ್ ಎಲ್ಲ ಗೌರ್ಮೆಂಟ್ ಸರ್ಟಿಫಿಕೇಟ್. ಯೋಗ ಮಾಡ್ಬೇಕಾದ್ರೆ ಈಗ ನಾವೆಲ್ಲ ಕಲಿಯುವಾಗ ಇಲ್ಲ, ಆದ್ರೂ ಸಹ
ಅಭ್ಯಾಸ ಮಾಡಿ ತರಬೇತಿ, ಅದು ಈಗ ಸರ್ಟಿಫೈಡ್ ಆಗ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ನೋಡಿ ಇದು ಮೈರಾಸ್, ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಇದು ಯಾರು ಮಾಡಬಾರದು, ಅದೆಲ್ಲ ಕಾಂಟ್ರೇಟ್. ಇದು ಡಯಾಬಿಟಿಗೆ ಒನ್ ಆಫ್ ದ ಬೆಸ್ಟ್. ಚಪ್ಪಾಳೆ ಹೊಡಿ, ಒಳ್ಳೆ ಮಾಡಿದಾರಲ್ಲ ಅವರ ಇದಕ್ಕೆ, ಇಲ್ಲ ಸೂಪರ್. ಹಾಗೆ ಬಹಳಷ್ಟು ಆಸೆಗಳಿವೆ ಬಂದ ವೇಳೆ. ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ನಾಡಿ ಶುದ್ಧಿ ತೋರಿಸಿ, ಕ್ವಿಕ್ ಆಗಿ ಒಮ್ಮೆ ತೋರಿಸಿ ನಾಡಿ ಶುದ್ಧಿ, ಅಲ್ಲಿಗೆ ನೀವೇ ತೋರಿಸಿ. ಇದು ಗೊತ್ತಿದೆ, ತುಂಬಾ ಮಂದಿ ಗೊತ್ತಿದೆ, ಅದರ ಬಗ್ಗೆ ಹೇಳಿದ್ರು. ಒಮ್ಮೆ ಜಸ್ಟ್ ಎಡಕೈ ಚಿನ್ ಮುದ್ರೆ, ಬಲಕೈ ನಾಸಾಗ್ರ ಮುದ್ರೆ, ನಾಡಿ ಶುದ್ಧಿ ಪ್ರಾಣಾಯಾಮ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಎಲ್ಲ ಕಾಯಿಲೆಗೂ. ವಾಯುನಾಳಗಳ ಸ್ವಚ್ಛ. ನಾವು ಊಟ ರಾತ್ರಿ ನಿದ್ದೆ ಬರುದಿಲ್ಲ, ನೋಡ್ಬೇಕು, ಯಾಕೆ ಕೂತ್ಕೊಂಡು ನೋಡ್ಬೇಕು. ಚಂದನಾಡಿ ಬ್ಲಾಕ್ ಆಗಿದೆ, ಮತ್ತೆ ಹೇಗೆ ನಿದ್ದೆ ಬರ್ತದೆ? ಚಂದನಾಡಿ ಓಪನ್ ಇರಬೇಕು, ನಿದ್ದೆ, ಇಂಜಿನ್ ಆಫ್ ಆಗ್ಬೇಕಲ್ಲ. ಇದು ತಂಪು ಸೂರ್ಯನಾಡಿ. ಊಟ ಮಾಡುವಾಗ ನೋಡ್ಬೇಕು, ನನಗೆ ಹಸಿವೆ ಇಲ್ಲ, ಟೇಸ್ಟ್ ಇಲ್ಲ, ಬಲ ಹೊಳ್ಳೆ ಬ್ಲಾಕ್ ಆಗಿದೆ ಸೂರ್ಯನಾಡಿ, ಅದೆಲ್ಲ ಸರಿ ಮಾಡ್ಲಿಕ್ಕೆ ಇದು ನಾಡಿ ಶುದ್ಧಿ ಪ್ರಾಣಾಯಾಮ, ಆಲ್ಟರ್ನೇಟಿವ್ ಪ್ರಾಣಾಯಾಮ. ಡಯಾಬಿಟಿಕ್ಕಿನವರು ಇದೊಂದು 6 ಬಾರಿ 9 ಬಾರಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡ್ಲಿಕ್ಕೆ ನೋಡಿ. ಆಲ್ಟರ್ನೇಟಿವ್ ಪ್ರಾಣಾಯಾಮ ಸಾಕು, ತುಂಬಾ ಬೇಡ, ಅದೆಲ್ಲ ಗೊತ್ತಿದೆ. ಇದು ಮೆಡಿಟೇಷನ್ ಇಂಪಾರ್ಟೆಂಟ್. ಒಂದು ಧ್ಯಾನ ತೋರಿಸ್ತೇನೆ. ನನ್ನ ಪ್ರಕಾರ ಧ್ಯಾನ ಬಹಳ ಇಂಪಾರ್ಟೆಂಟ್. ವಯಸ್ಸಾಗ್ತಾ ಹೋದಾಗೆ ನೋಡಿ, ಇಲ್ಲೆಲ್ಲ ತುಂಬಾ ಹಿರಿಯ ನಾಗರಿಕರು ಬಹಳಷ್ಟು ಮಂದಿ ಇದ್ದೀರಿ ಬಂದ ವೇಳೆ, ಚೇರ್ಲಿ ಗೊತ್ತು ಮಾಡಿ ತೋರು ಮೆತ್ತಗೆ ಈ ಟಿಪ್ ಜ್ಞಾನ ಸರಸ್ವತಿ. ನಮ್ಮ ಕೈಯಲ್ಲಿ 12 ರಾಶಿಗಳು 20 ಚಿನ್ಮುದ್ರೆ. ತೋರು ಬೆರಳು ಗುರುಗ್ರಹ, ಹೆಬ್ಬೆರಳು ಶುಕ್ರಗ್ರಹ, ತೋರು ಬೆರಳು ಹಿಪ್ಪೋ ಕ್ಯಾಂಪಸ್, ಹೆಬ್ಬೆರಳು ಹೈಪೋಥಾಲಮಸ್, ತೋರು ಬೆರಳು ವಾಯು, ಹೆಬ್ಬೆರಳು ಅಗ್ನಿ. ಇದು ಟಚ್ ಮಾಡಬೇಕು, ಇದು ಕೂಲ್ ಆಗುತ್ತೆ ಮೈಂಡ್. ಡೆಲ್ಲಿಯಲ್ಲಿ ಮಾನಸಿಕ ರೋಗಿಗಳ ಫ್ಲಾಶ್ ಆಗುತ್ತೆ. ಈ ರೀತಿ ಕೂತು ಸುಖಾಸನವ, ಪದ್ಮಾಸನ, ವಜ್ರಾಸನವ, ಸ್ವಸ್ತಿಕಾಸನ, ಯಾವ್ದಾದ್ರು ಒಂದು ಆಸನ ಆಯ್ಕೆ ಮಾಡಿ ಧ್ಯಾನ ಮಾಡೋಕೆ ಹೇಳ್ಬಾರ್ದು. ಮನೆಯಲ್ಲಿ ಹೇಳಿದ್ರೆ ಮಾತಾಡಬೇಡಿ, ನಾನು ದಿಷ್ಟಿದಾಗಿ ಅಲ್ಲೇ ಫೇಲಿಯರ್ ಆಗ್ತದೆ. ಧ್ಯಾನ ಮಾಡುವಾಗ ಯಾರಿಗೂ ಗೊತ್ತಾಗಬಾರ್ದು. ಸ್ವಾಮಿ ವಿವೇಕಾನಂದ ಸ್ಪಷ್ಟ ಹೇಳ್ತಾರೆ, ಬಂಡೆಯಂತೆ ಅಚಲ, ವಿಗ್ರಹದಂತೆ ನಿಶ್ಚಲ. ಧ್ಯಾನ ಮಾಡ್ಲಿಕ್ಕೆ ಹಲವಾರು ಧ್ಯಾನ, ಟಿಬೇಟಿ ಧ್ಯಾನ ಮಾಡ್ಬೋದು, ಮೈಂಡ್ಫುಲ್ ಮೆಡಿಟೇಷನ್ ಮಾಡ್ಬೋದು, ಹಲವಾರು ಧ್ಯಾನ. ಉಸಿರನ್ನು ಗಮನಿಸೋ ಧ್ಯಾನ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್. ಇದು ನೋಡಿ, ಕಪಾಲಭಾತಿ ಬೇರೆ ಇದೆ, ಭಸ್ತ್ರಿಕ ಇದೆ, ಕ್ರಿಯೆ ಅದೆಲ್ಲ ಗೊತ್ತಿದೆ. ಎಕ್ಸೇಲ್ ಫಾಸ್ಟ್, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕಪಾಲಭಾತಿ. ಒಮ್ಮೆ ಕುಮಾರ್ ಅಲ್ಲ, ಒಮ್ಮೆ ಧ್ಯಾನಕ್ಕೆ ಬನ್ನಿ, ಧ್ಯಾನ ಆದ ಮತ್ತೆ ತೋರಿಸುವ. ನೋಡಿ ಈ ರೀತಿ ಇಲ್ಲಿ ಶಾಂತವಾಗಿರ್ಬೇಕು. ನಾನು ಮನಸ್ಸಿಗೆ ಹೇಳಿಕೊಳ್ಬೇಕು, ನಾನೀಗ ಧ್ಯಾನ ಮಾಡ್ತಾ ಇದ್ದೇನೆ, ಮನಸ್ಸು ಆ ಕಡೆ ಈ ಕಡೆ ಹೋಗಬಾರದು. ಹಾಗೆ ಹೇಳಿಕೊಂಡು ನಾವು ಧ್ಯಾನ ಮಾಡಬೇಕು. ಬಂಡೆಯಂತೆ ಅಚಲ, ವಿಗ್ರಹದಂತೆ ನಿಶ್ಚಲ. ಇದಕ್ಕೆಲ್ಲ ತುಂಬಾ ಟೈಮ್ ಬೇಕು. ನಾವು ಇಲ್ಲಿ ಬಡ ಹೇಳ್ಬೋದು, ಆದರೆ ಇದೆಲ್ಲ ಕೇವಲ ಮಾಹಿತಿಗಾಗಿ ಮಾತ್ರ. ಇದು ಗುರು ಸಮ್ಮುಖದಲ್ಲಿ ಕಲಿಬೇಕು. ನನ್ನ ಪ್ರಕಾರ ಧ್ಯಾನದಲ್ಲಿ ಎಲ್ಲ ಆಪ್ಸ್ ಎಲ್ಲ ಆಫ್ ಆಗ್ತದೆ, ನಮ್ಮ ಲ್ಯಾಪ್ಟಾಪಿನ ಆಪ್ಸ್ ಎಲ್ಲ. ಹಾಗೆ ತುಂಬಾ ಹಳೆ ಹಿಂಡುವ ನೋವಿದೆ, ಹೋಗ್ತಾ ಇಲ್ಲ. ಇದು ಮಾಡಿ 1 ರಿಂದ 30 ಲೆಕ್ಕ ಹಾಕಿ, 50 ಲೆಕ್ಕ ಹಾಕಿ, ಆಂತರಿಕ ವಿಷಯಗಳಾದ ಉಸಿರು, ಹೃದಯ, ಭ್ರೂಮಧ್ಯೆ, ನಾಸಾಗ್ರ, ಬಾಹ್ಯ ವಿಷಯಗಳಾದ ಇಷ್ಟದೇವರ ಚಿತ್ರ, ಓಂಕಾರ, ಪ್ರತಿಮೆ. ನನ್ನ ಗುರುಗಳು ಶಿಕಾರಿಪುರ LSS ಕಾಲೇಜ್ ಸ್ವತಃ ಅವರೇ ಮಾಡ್ತಾ ಇದ್ರು ಆ ಟೈಮಲ್ಲಿ. ಇದೆಲ್ಲ ಮಕ್ಕಳಿಗೆ ಆ ಟೈಮಲ್ಲಿ 79, 80ಯಲ್ಲಿ ನಾವು ಯೋಗ ಕ್ಯಾಂಪ್ ಎಲ್ಲ ಮಾಡುವಾಗ ಸ್ವತಃ ಧ್ಯಾನ ವಿದ್ಯಾರ್ಥಿಗಳಿಗೆ ಚಿಕ್ಕ ಚಿಕ್ಕ ಧ್ಯಾನ ಮಾಡಿ ಕೈವಶ ಮಾಡ್ಬೇಕು. ಒಮ್ಮೆ ಅದು ಲಿಂಕ್ ಸಿಕ್ಕಿದರೆ ಮತ್ತೆ ನೀವು ಹೀಗೆ ಕೂತ್ಕೊಳ್ಳಿ, ಬರ್ತೇನೆ ಆಮೇಲೆ ಸ್ವಲ್ಪ ಕೂತ್ಕೊಳ್ಳಿ ಹೀಗೆ. ಯಾಕಂದ್ರೆ ಇಲ್ಲಿ ಹ್ಯಾಪಿ ಹಾರ್ಮೋನ್ಸ್. ನನಗೆ ಯಾವಾಗ ಮನಸ್ಸು ಖುಷಿ ಆಯ್ತು, ಮತ್ತೆ ಮನುಷ್ಯನಿಗೆ ಬೇರೆ ಏನು ಬೇಕು, ಅವೆಲ್ಲ ಒಳ್ಳೊಳ್ಳೆ ಕೆಮಿಕಲ್ಸ್, ಹಾರ್ಮೋನ್ಸ್ ಬಿಡುಗಡೆ ಆಗ್ತದೆ. ಆದ ಕಾರಣ ಸಮಸ್ಯೆ ಇದ್ದಾಗ, ಡಯಾಬಿಟಿಕ್ ತುಂಬಾ ಹೆಚ್ಚಾದಾಗ ವೈದ್ಯರ ಉಪಚಾರ ಬೇಕು, ಔಷಧಿ ಬೇಕು. ಆರಂಭದ ಹಂತದಲ್ಲಿ ಟೈಪ್ 1 ಡಯಾಬಿಟಿಕ್, ಟೈಪ್ 2 ಕೆಲವು ಚಿಕ್ಕ ಮಕ್ಕಳಿಗೆ ನೋಡಿ, ಟೈಪ್ 1 ಅವ್ರಿಗೆ ಏನು ಮಾಡ್ಲಿಕ್ಕೆ, ಪ್ಯಾಂಕ್ರಿಯಾಸ್ ಡೆಡ್ ಆಗಿ ಅವಾಗ ಇನ್ಸುಲಿನ್ ಇಂಜೆಕ್ಷನ್ ಅದು ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಆದಷ್ಟು ನಾವು ಸಾತ್ವಿಕ ಆಹಾರ, ಆದಷ್ಟು ಒಳ್ಳೆಯ ಬೇಕಾದ ಆಹಾರ ಪದ್ಧತಿ ತಕೊಂಡು ಮಾಡಿದ್ರೆ ತುಂಬಾ ನಿಯಂತ್ರಣಗೊಳಿಕ್ಕೆ ಸಾಧ್ಯ. ನನಗೆ ಸಮಸ್ಯೆ ಇದೆ, ನಾನು ಕೆಲವು ಸಮಯದಲ್ಲಿ ಔಷಧಿ ತಗೊಳ್ಬೇಕಾಗ್ತದೆ. ತುಂಬಾ ಔಷಧಿ ಬೇರೆ ಬೇರೆ ಇದೆ, ಆಯುರ್ವೇದ ಇದೆ, ಹಲವಾರು ಚಿಕಿತ್ಸಾ ವಿಧ ಇದೆ. ಅಲೋಪತಿ ಇದೆ, ಹೋಮಿಯೋಪತಿ ಇದೆ, ಆಯುರ್ವೇದ ಇದೆ, ಆಮೇಲೆ ಯುನಾನಿ ಇದೆ, ಸಿದ್ಧ ಇದೆ, ಹಲವಾರು ಚಿಕಿತ್ಸಾ ವಿಧ ಇದೆ. ಯಾವ್ದಾದ್ರು ಒಂದಾಗಿ ಹಿಂದಿನ ಕಾಲದಲ್ಲಿ ಗುರುಕುಲ ಬದಲಿ ಯೋಗ ಮಾಡಿ ಹೇಳ್ತಿರು. ಆಯ್ತು, ನನಗೆ ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜಿಮ್ ಮಾಡ್ಲಿಕ್ಕೆ ಆಗ್ತಾ, ಮುದ್ದೆ ಮಾಡು ನೋಡಿ, ಕಪಾಲಭಾತಿ ಒಮ್ಮೆ ತೋರಿಸ್ತಾರೆ, ಎಕ್ಸೇಲ್ ಫಾಸ್ಟ್. ಆಯುಷ್ ಇದರ ಪ್ರಕಾರ 30 ಸ್ಟ್ರೋಕ್ 2 ಬಾರಿ 3 ಬಾರಿ. ಸುಮ್ಮನೆ 1000 ಮಾಡಿ ವೇಸ್ಟ್ ಮಾಡೋದು ಬೇಡ, ಒಂದು ಹೆಚ್ಚು ಮಾಡಿ ಹಾರ್ಟಿಗೆ ಪೆಟ್ಟಾದಿತ್ತು. ನಾನು ಬಹಳಷ್ಟು ಮಂದಿ ನೋಡಿದ್ದೇನೆ, ಕಪಾಲಭಾತಿ ಹೊಟ್ಟೆಗೆ ಪೆಟ್ಟು, ಹೊಟ್ಟೆಗೆ ಪೆಟ್ಟು ಬೀಳ್ಬೇಕು, ಎದೆಗೆ ಪೆಟ್ಟು ಬೀಳಬಾರ್ದು. ನೋಡಿ ಅವರ ಕುಮಾರಿ ನೋಡಿ, ಚೆಸ್ಟಿಗೆ ಹೆಚ್ಚು ಪೆಟ್ಟು ಹಾರ್ಟ್ ಪ್ರಾಬ್ಲಮ್ ಆಗ್ತದೆ. ನಮಗೆ ತುಂಬಾ ಮಂದಿ ಕಪಾಲಭಾತಿ ಮಾಡಿ ಹಾರ್ಟ್ ಪ್ರಾಬ್ಲಮ್. ಬಹಳ ಕೇರ್ಫುಲ್ ಬೇಕು. ಅದಕ್ಕೆ ನಾವು ಭಸ್ತ್ರಿಕ ಇನ್ನೂ ಸ್ಟ್ರಾಂಗ್, ಅದೆಲ್ಲ ಕೇರ್ಫುಲ್ ಆಗಿ ಮಾಡಬೇಕು. ಅದಕ್ಕೆ ಗುರು ಸಮ್ಮುಖದಲ್ಲಿ ಕಲೀರಿ ಅಂತ ಹೇಳುದು. ಎಸ್ ಬಂಧುಗಳೇ, ಇನ್ನು ಮುದ್ರಾ ಯೋಗ ಹೋಗೋಣ. ಎಸ್, ಯಾಕಂದ್ರೆ ಸಮಯ ಸಾಗ್ತಾ ಇದೆ. ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೈ ಚಿತ್ರ ತೋರಿಸಿ. ಎಕ್ಸಸೈಸ್ ಬಾರದು, ಕೈ ಚಿತ್ರ ಒಬ್ರು ತೋರಿಸಿ. ಎಕ್ಸಸೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 12 ರಾಶಿಗಳು ನಮ್ಮ ಕೈಯಲ್ಲಿ, 12 ರಾಶಿಗಳು, 27 ನಕ್ಷತ್ರಗಳು, ನವಗ್ರಹಗಳಿವೆ. ಯಾರಿಗೆ ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮುದ್ರೆ ಮಾಡೋ ಮುಂಚೆ 2 ಕೈಯಲ್ಲಿ ಬೆರಳು ಮಡಿಸಿ ಬಿಸಿ ತೋರಿಸಿ ನೋಡಿ. ಹಾಗೆ ಎಲ್ಲರೂ ಮಾಡಿ ಒಮ್ಮೆ ಬೇಕಾದ್ರೆ ಮುದ್ರೆಗೆ ನೀವು ಮಾಡುವ 2 ಬೆರಳನ್ನು ಮಾಡಿ ಫ್ಲೆಕ್ಸಿಬಲ್ ಮಾಡಿ ವಾರ್ಮ್ ಅಪ್ ಮಾಡ್ಬೇಕು. ಒಳ್ಳೇದು, ಬಾಡಿ ಫ್ರೀ ಆಗ್ಬೇಕಲ್ಲ. ಕೈಯಲ್ಲಿ 12 ರಾಶಿಗಳಿವೆ, 27 ನಕ್ಷತ್ರಗಳೇ, ನವಗ್ರಹಗಳೇ. ನೋಡಿ, ಸೂರ್ಯಾಯ ತೋರು, ಮಂಗಳಾಯ ಇದು ಬುಧಾಯ ಚ, ಕಿರುಬೆರಳು ಬುಧಾಯ ಚ, ಗುರು ತೋರುಬೆರಳು,
ಹೆಬ್ಬೆರಳು ಶುಕ್ರ, ಮಧ್ಯದ್ದು ಶನಿ ಗ್ರಶ, ರಾಹವೇ ಕೇತವೇ ನಮೋ. ಗ್ರಹಗಳ ದೋಷ ಇದೆ ಅಲ್ವಾ, ಅದಕ್ಕೋಸ್ಕರ ನವಗ್ರಹಗಳಿವೆ ಕೈಯಲ್ಲಿ, 12 ರಾಶಿಗಳಿವೆ, 27 ನಕ್ಷತ್ರಗಳು, ಬೆರಳಿನ ಅಗ್ರಭಾಗದ ನರತಂತು ನಮ್ಮ ಬ್ರೈನಿಗೆ ಅಟ್ಯಾಚ್ ಆಗಿ, ಹಾಗೆ ಮುದ್ರೆ ಮೂಲಕ ಸಹ ನಮಗೆ ಮಾಡೋದು. ಈ ವಯಸ್ಸಾದವರಿಗೆ ಯೋಗ ಮಾಡ್ಲಿಕ್ಕೆ ಮುದ್ರೆ ಮಾಡಿ. ಡಯಾಬಿಟಿಗೆ ಯಾವ ಮುದ್ರೆ? ಫಸ್ಟಿಗೆ ಬೆರಳನ್ನು ಈ ರೀತಿ ಫ್ಲೆಕ್ಸಿಬಲ್ ಮಾಡಬೇಕು. ಫಸ್ಟಿಗೆ ಪ್ರಾಣ ಮುದ್ರೆ, ಚಿತ್ರ ಪ್ರಾಣ ಮುದ್ರೆ ಬರ್ತೀವಿ, ಹತ್ತಿರ ಬನ್ನಿ, ಕೆಳಗೋಗಿ ಅಲ್ಲ ಕೆಳಗೋಗಿ, ಒಬ್ರು ಕೆಳಗೋಗಿ ಮಾಡಿ, ಎಲ್ಲರೂ ಮಾಡಿ ಬೇಕಾದವರು. ಇದು ಗಮನಿಸಿ ಬಂಧುಗಳೇ, ಪ್ರಾಣಶಕ್ತಿ ಹೆಚ್ಚಾಗ್ಲಿಕ್ಕೆ, ನಿತ್ರಾಣ ಕಡಿಮೆ ಆಗ್ಲಿಕ್ಕೆ, ಆಯಾಸ ಪರಿಹಾರಕ್ಕೆ, ಪಿತ್ತನಾಶ, ಇದು ನಾನು ಮಾಡ್ತಿದ್ದೆ, ಮಾಡ್ಬೇಕಲ್ಲ, ರಾತ್ರಿ ನಿದ್ದೆ ಬರುದಿಲ್ಲ, ಪ್ರಾಣ ಮುದ್ರೆ ಮಾಡಿ. ಪಿತ್ತದ ಉಪದಲ್ಲಿ ರಾತ್ರಿ ಪ್ರಾಣ ಮುದ್ರೆ, ಒನ್ ಆಫ್ ದ ಬೆಸ್ಟ್ ಫಾರ್ ಕಂಟ್ರೋಲ್ ಆಫ್ ಪಿತ್ತನಾಶಕ. ಮೆತ್ತಗೆ ಒತ್ತಬೇಡಿ. ನಮಗೆ ಬಂಧುಗಳೇ ಮುದ್ರೆ ಹೇಳಿಕೊಳ್ಳಿಕ್ಕೆ ಎಷ್ಟು ಕಷ್ಟ ಅಂದ್ರೆ, ನನ್ನ ಹತ್ರ ಹೇಳ್ತಾರೆ ಆಕಾಶ ಮುದ್ರೆ, ಮಧ್ಯ ಬೆರಳು ಹುಡುಕುತ್ತಾರೆ, ಬೆರಳು ಒಟ್ಟಿಗೆ ಇದೆ, ಹುಡುಕಬಾರದು ಬೆರಳನ್ನು ಅಲ್ವಾ, ಕೂಡಲೇ ಗೊತ್ತಾಗಬೇಕು ಹೆಬ್ಬೆರಳು ಕೆಲವು ಕ್ಲಾಸಲ್ಲಿ ಬೆರಳೇ ಗೊತ್ತಿಲ್ಲ, ನನ್ನ ಹತ್ರ ಹೇಳಿ ಸರ್ ಯಾವುದು ಮಧ್ಯ ಬೆರಳಿಗೆ ಇರ್ತಾರೆ, ದೇ ಆರ್ ಸರ್ಚಿಂಗ್ ದ ಫಿಂಗರ್ ವಿಚ್ ಇಸ್ ಮಿಡಲ್ ಫಿಂಗರ್ ಅಂತ ಹೇಳಿ. ತುಂಬಾ ಗೊತ್ತಿರ್ಬೇಕು, ಹೇಳಿದ ಒಳ್ಳೆ ಮಾಡ್ಬೇಕು, ಅಭ್ಯಾಸ ಆಗಿ ಬರ್ತದೆ. ಗೊತ್ತಾಯ್ತಲ್ಲ, ಇದು 10 ನಿಮಿಷ ಮಾಡಿ ಸಾಕು ಚಾರ್ಜ್ ಆಗ್ಲಿಕ್ಕೆ. ಆಮೇಲೆ ಚಿನ್ಮುದ್ರೆ ಮಾಡ್ಬೇಕು, ಯಾಕಂದ್ರೆ ಡಯಾಬಿಟಿಕ್ ಹೇಳಿದ್ರೆ ಫಸ್ಟ್ ಇರೋದು ಟೆನ್ಷನ್, ಆಂಗ್ಸೈಟಿ, ಒತ್ತಡ ನಿವಾರಣೆಗೆ, ನೆನಪು ಶಕ್ತಿ ಹೆಚ್ಚಾಗ್ಲಿಕ್ಕೆ, ಮೈಗ್ರೇನ್, ಇದು ಏಕಾಗ್ರತೆಗೆ, ಕಾನ್ಸಂಟ್ರೇಷನ್ಗೆ, ಜ್ಞಾನ ನಮ್ಮ ಬ್ರೈನಿನ ಅಧಿದೇವತೆ ಸರಸ್ವತಿ, ನೀಲ ಸರಸ್ವತಿ, ಕಿಣಿ ಸರಸ್ವತಿ, ಚಿತ್ರೇಶ್ವರ ಸರಸ್ವತಿ, ವಿಶ್ವ ವಿಜಯ ಸರಸ್ವತಿ, ಅಂತರಿಕ್ಷ ಸರಸ್ವತಿ, ಸಿದ್ಧ ಸರಸ್ವತಿ, ಘಟ ಸರಸ್ವತಿ, ಕೀರ್ತಿ ಸರಸ್ವತಿ, ವಿಶ್ವ ವಿಜಯ ಸರಸ್ವತಿ, ಶಾರದಾದೇವಿ. ನಾನು ಶಾಲೆಯಲ್ಲಿ ಇರುವಾಗ ಆ ಸುಳ್ಯ ಸರ್ಕಾರಿ ಶಾಲೆ ಯಾವಾಗಲೂ ಶಾರದಾ ಪೂಜೆ ವರ್ಷಕ್ಕೊಮ್ಮೆ. ನೋಡಿ, ವಿದ್ಯಾ ಸರಸ್ವತಿ, ಅಗಾಧವಾದ ಮೆಮೊರಿ, ಜ್ಞಾನ ಹೆಚ್ಚಾಗಲಿಕ್ಕೆ ಜ್ಞಾನ ಸರಸ್ವತಿ ಮುದ್ರೆ, ಅರಾಳ ಮುದ್ರೆ ಮಾಡಬೇಕು 10 ನಿಮಿಷ, ಕನಿಷ್ಠ 10. ಟೆನ್ಷನ್ ಆಂಗ್ಸೈಟಿ ಆಗಲು 20 ನಿಮಿಷ ಮಾಡ್ಬೇಕು. ಡಯಾಬಿಟಿಕ್ನವ್ರು ಮಾಡ್ಬೇಕು, ಯಾಕಂದ್ರೆ ಟೆನ್ಷನ್ ಆಗ್ತದೆ ಡಯಾಬಿಟಿಕ್ ಒಳ್ಳೆ. ಡಯಾಬಿಟಿಕ್ ಅದು ಕಾಯಿಲೆ ಎಲ್ಲ, ಕೊರತೆ, ಚಿಂತೆ ಮಾಡೋದೇ ಬೇಡ, ಚಿಂತೆ ಮಾಡಿದ್ರೆ ಜೋರಾಗ್ತದೆ. ಅದು ತುಂಬಾ 200-300 ಎಲ್ಲದೇ ಟೆನ್ಷನ್ ಮಾಡ್ಬೇಕು. ಸಾಮಾನ್ಯ ಟೆಸ್ಟ್ ಮಾಡುವಾಗ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 100, ಓಕೆ, 100 ಮೇಲೆ ಹೋಗಬಾರ್ದು. ಈಗ ಅದು ಮೆಡಿಕಲ್ನವರು ಬೇರೆ ಬೇರೆ ಇದೆ ಹೇಳ್ತಾರೆ. ಅದು ಏನೇ ಇರಲಿ, ಯೋಗ ಮುದ್ರೆ ಮಾಡಿ ಟೆಸ್ಟ್ ಅನ್ನು ನಿಯಮಿತ ಮಾಡುವಾಗ ನಾರ್ಮಲ್ ಇದೆ, ಭಯ ಪಡೋದೇ ಬೇಡ, ಔಷಧಿಯನ್ನು ಬದಿಗಿಡ್ಬೋದು. ಅದು ವೈದ್ಯರು ಕಟ್ ಮಾಡ್ತಾರೆ. ಆಗ ನಾನು ಹೇಳಿದಾಗ ನಿಜವಾಗಿ ತುಂಬಾ ಜಾಸ್ತಿ ಇದ್ರೆ, ಪ್ಯಾಂಕ್ರಿಯಾಸ್ ಡೆಡ್ ಆದ್ರೆ ಔಷಧಿ ಬೇಕಾಗ್ತದೆ. ನೋಡಿ, ಹಾಗೆಲ್ಲ ಇದೆ. ನಾನು ಯಾವುದು ಬೇಡ, ಖಾಲಿ ಎಲ್ಲವೂ ಯೋಗದಲ್ಲಿ ಆಗ್ತಾ ಹೇಳಿಲ್ಲ. ಯೋಗದಿಂದ ನಿಮಗೆ ಇಮ್ಯುನಿಟಿ ಪವರ್ ಬಿಲ್ಡಪ್ ಆಗ್ತದೆ, ಮತ್ತೆ ಮನಸ್ಸು ಶಾಂತವಾಗ್ತದೆ. ನನಗೆ ಮನಸ್ಸು ಶಾಂತ ಆಗಬೇಕು. ಈ ಕ್ಯಾನ್ಸರ್ನವರಿಗೆ ಸಹ ಮತ್ತೆ ಉಂಟು, ಮುದ್ರೆ ಉಂಟು, ಯಾವುದು ಯೋಗ ಉಂಟು. ಡಯಾಬಿಟಿಕ್ಗೆ ಒನ್ ಆಫ್ ದ ಬೆಸ್ಟ್ ಮುದ್ರೆ ಅಪಾನ, ಜಿಂಕೆ, ಡಿಯರ್ ಕಲ್ತ್ಕೊಳ್ಳಿ. ಓಂ ಹ್ರೀಂ ಪಶುಪತಯೇ, ಅಲ್ಲ ಸಾರಿ, ಇದು ಚಿನ್ಮುದ್ರೆ ಅಂತ ಹೇಳಿಲ್ಲಲ್ಲ. ಐಂ ಹ್ರೀಂ ಓಂ ಸರಸ್ವತಿ ನಮಃ. ಐಂ ಹ್ರೀಂ ಓಂ ಸರಸ್ವತಿ ನಮಃ. ಆಸಕ್ತರು ಪಡಿಸಿ. ಐಂ ಹ್ರೀಂ ಓಂ ಸರಸ್ವತಿ ನಮಃ. ನಮ್ಮ ಬ್ರೈನಿನ ಅಧಿದೇವತೆ ಸರಸ್ವತಿ ಆರಾಧನೆ ಮಾಡಿ, ಟೆನ್ಷನ್ ಎಲ್ಲ ಕಡಿಮೆ ಆಗ್ತದೆ. ಡಯಾಬಿಟಿಕ್ಗೆ ಪ್ರಾಣ ಮುದ್ರೆ 5ರಿಂದ 10, ಚಿನ್ಮುದ್ರೆ 10, ಅಪಾನ ಮುದ್ರೆ ಜಿಂಕೆ ಇದು ಅರ್ಧ ಗಂಟೆ ಮಾಡ್ಬೇಕು. ಮಂತ್ರ ವಯಸ್ಸು, ಈಗ ನನಗೆ 70 ವರ್ಷ, ನಾನು 70 ಬಾರಿ ಹೇಳ್ಬೇಕು ಡಯಾಬಿಟಿಕ್ ಇದ್ರೆ ಮಂತ್ರ. 60 ಆದರೂ 20 ಆದ್ರೆ 20 ಕಲ್ತ್ಕೊಳ್ಳಿ. ಯಾರಾದ್ರೂ ನಿಮ್ಮ ಸ್ನೇಹಿತರಲ್ಲಿ ಡಯಾಬಿಟಿಕ್ ಇದ್ರು ಡೈಲಿ ಒಂದು 10, ಒಮ್ಮೆಗೆಲ್ಲ ಬಿಟ್ಟು ಮಾಡಿ. ಒಮ್ಮೆ ಮಾಡ್ಲಿಕ್ಕೆ ಎಲ್ಲಿ ಟೈಮ್ ಉಂಟು? ಮಾಡಿದ ಕೂಡಲೇ ಫೋನ್ ಬರ್ತದೆ, ಮಾತಾಡಿ ಪುನಃ ಮಾಡಿ. ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸ್. ಮುದ್ರಾ ವಿ ಕ್ಯಾನ್ ಪ್ರೆಡಿಕ್ಟ್ ಎನಿ ಟೈಮ್, ಬ್ರಾಹ್ಮಿ ಮುಹೂರ್ತದಲ್ಲಿ ಫಲ ಜಾಸ್ತಿ. ನೆನಪಿಟ್ಕೊಳ್ಳಿ, ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಹೇಳ್ತಾರೆ ತುಂಬಾ ಸಿದ್ಧಿ ಆಗ್ತದೆ. ವಿಶ್ವಾಮಿತ್ರರು 1000 ವರ್ಷ ಶಕ್ತಿಧಾರಣ ಮುದ್ದೆ ಮಾಡಿಕೊಂಡು, ತುಂಬಾ ಗ್ರಂಥಗಳಲ್ಲಿ ಅದರ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಆದ ಕಾರಣ ಡಯಾಬಿಟಿಸ್ ಸಂಬಂಧಪಟ್ಟ ಅಪಾನ ಮುದ್ರೆ ಜಿಂಕೆ ಮಂತ್ರ ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್. ಓಂ ಅಂದ್ರೆ ಪ್ರಣಮಂತ್ರ, ಕಾಲಿಂದ ಶಿರಸ್ಸಿನ ನೆಗೆಟಿವ್ ಹೋಗ್ಲಿಕ್ಕೆ. ಹ್ರೀಂ ನಮ್ಮ ದುರಿತಗಳು ಎಲ್ಲ ಹೋಗ್ಬೇಕಲ್ಲ. ಪಶುಪತಯೇ ಈಶ್ವರ ನನ್ನ ರೋಗವನ್ನು ನಾಶಪಡಿಸು, ಬೆಂಕಿಯಲ್ಲಿ ಪಟ್ ಹೊಡೆದು ಓಡಿಸು. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಪಟ್ಟದ ವಯಸ್ಸಷ್ಟು ಹೇಳು, 40 ಆದ್ರೆ 40, ಅರ್ಧ ಗಂಟೆ ಮಾಡಬೇಕು ಮುದ್ರೆ. ಕೊನೆಯ ಪಕ್ಷ ಒಂದು 1/4 ಗಂಟೆ 20 ನಿಮಿಷ. ಡಯಾಬಿಟಿಕ್ಗೆ ಒನ್ ಆಫ್ ದ ಬೆಸ್ಟ್. ಆಮೇಲೆ ದುಷ್ಟ ಶಕ್ತಿಗಳು ಕಾಡ್ತಾ ಇರ್ತದೆ. ಭದ್ರಕಾಳಿ ಮುದ್ರೆ ತೋರಿಸಿ. ಓಂ ಭದ್ರಕಾಳಿಯೇ ನಮಃ. ನೆನಪು ಶಕ್ತಿಗೆ, ಯುಟರಸ್ಗೆ, ಮಲಮೂತ್ರ ಸರಿ ಹೋಗ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್. ವಯಸ್ಸಾದವರೆಲ್ಲ ಮಾಡ್ಬೇಕು, ನಾನು ಮಾಡ್ತೀನಿ, ಮರ್ತು ಹೋಗ್ಬಾರ್ದಲ್ವಾ. ಓಂ ಬೆಳ್ಳನ್ನು ಮಡಿಸಿ ಬಿಡಿಸಿ. ಸನ್ಮಾನ್ಯ ಪ್ರಧಾನಮಂತ್ರಿ ನೋಡ್ಲಿಲ್ಲ, ಅವರು ಸೂಚಿ ಮುದ್ದೆ ಮಾಡ್ತಾರೆ ಭಾಷಣ ಮಾಡುವಾಗ. ಅಮರ ದೇಶವಾಸಿ ಚಿನ್ಮಯ ಮುದ್ದೆ ಮಾಡ್ತಾರೆ. ಮೊನ್ನೆ ನಾನು ಮಾತಾ ಅಮೃತಾನಮಯ ಹತ್ರ ಹೋಗಿದ್ದೇನೆ, ಅವರ ಮುದ್ರೆ ನನಗೆ ಆಶೆ ಇದೆ. ಸಿದ್ಧ ಸರಸ್ವತಿ ಮುದ್ರೆ. ಓಂ ಹ್ರೀಂ ಐಂ ವದ ವಾಗ್ವಾದಿನಿ ಹ್ರೀಂ ಸ. ನಮಗೆ ಬೇಡ, ಅದು ಯಾರು ಮಾಡ್ಲಿಕ್ಕೆ? ಸನ್ಯಾಸಿಗಳು, ಸಂಸಾರಿಗಳು ಮಾಡಿದ್ರೆ ಕಷ್ಟ. ಅದು ಇರುದೇ ಸನ್ಯಾಸಿಗಳಿಗೆ. 20 ನಿಮಿಷ ಮಾಡುವೆ, ಲಿಂಕ್ ಸಿಗ್ತಾ ಹೇಳ್ತಾರೆ. ನಾನು ಸಹ ಮಾಡ್ತಾ ಇಲ್ಲ, ಬಟ್ ಒನ್ ಆಫ್ ದ ಬೆಸ್ಟ್. ರಾಮಕೃಷ್ಣ ಪರಮಹಂಸರ ಫೋಟೋ ನೋಡಿ, ಸಿದ್ಧ ಸರಸ್ವತಿ ಮುದ್ರೆ ಹೀಗೆ ಧಾರಣೆ ಮಾಡಿ ಆ ಮಂತ್ರ ಪಠಣ ಮಾಡಿದ್ರೆ
ಇದೆಲ್ಲ ಟೆಸ್ಟ್ ಅಲ್ಲಿ ಎಸ್ ಆಗಿದೆ, ಋಷಿಮುನಿಗಳ ಪರಂಪರೆಯಲ್ಲಿ ಎಲ್ಲ ಆಗಿದೆ. ಬಟ್ ಇವಾಗ ಏನಾಗಿದೆ, ನಮಗೆ ಅದು ನಿತ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಭಗವಂತ ನೀನು ಮಾಡಬೇಡ, ಮಾಡಿ ಅವ ಕೃಪೆ ಕೊಡ್ಬೇಕಲ್ಲ, ಮನಸ್ಸು ಸ್ವಲ್ಪ ನಿಲ್ಲಿಸುದೇ ಹೇಳ್ತಾರೆ. ಯಾಕಂದ್ರೆ ಮಾಡಿ ಭಗವಂತ ಕೃಪೆ ಕೊಡ್ಬೇಕಲ್ಲ, ಒಂದು 10 ನಿಮಿಷ ಮಾಡಿದ್ರೆ ಸಾಕು ಅಂತ ಆಗ್ತದೆ. ಎಸ್ ಬಂಧುಗಳೇ, ಸಮಯದ ಸೀಮಿತ ಅವಧಿಯ ಕಾರ್ಯಕ್ರಮ, ನಾವು ಉಚಿತವಾಗಿ ನಿಮಗೆ ಇದನ್ನೆಲ್ಲ ಕೊಡಿ. ಡಯಾಬಿಟಿಕ್ ಇನ್ನೊಮ್ಮೆ ಹೇಳ್ತೇನೆ, ಮುದ್ರಾ ಯೋಗ, ಪ್ರಾಣ ಮುದ್ರೆ ಚಿತ್ರ, ಪ್ರಾಣ ಮುದ್ರೆ 10 ನಿಮಿಷ. ಓಂ ಹಿರಣ್ಯ ಗರ್ಭಾಯ ನಮಃ, ಬಹಳ ಪವರ್ಫುಲ್ ಮಂತ್ರ. ನಿತ್ರಾಣ ನಾನು ಮಾಡ್ತೀನಿ, ರಾತ್ರಿ ಹೆಚ್ಚು ಏನು ಮಾಡುದು, ಮತ್ತಿಂತ ಮಾಡುದು, ಪಿತ್ತ ಇದ್ರೆ ಹೋಗ್ಬೇಕಲ್ಲ. ಚಿನ್ಮುದ್ರೆ ಟೆನ್ಷನ್ ಆಗದಿರ್ಲಿಕ್ಕೆ ಐಂ ರೀಂ ಓಂ ಸರಸ್ವತಿ ನಮಃ. ಆಮೇಲೆ ಡಯಾಬಿಟಿಕ್ ಕಾನ್ಸ್ಟಿಪೇಷನ್ ಇದ್ದವರಿಗೆ ಈ ಮುದ್ರೆಯ ಬಗ್ಗೆ ನನಗೆ ಒಂದು ಫೋನ್ ಬಂದಿತ್ತು. 60 ವರ್ಷದ ಒಬ್ಬ ನನ್ನ ಹಳೆಯ ಸ್ಟೂಡೆಂಟ್, ಸರ್ ನನಗೆ ಕಾನ್ಸ್ಟಿಪೇಷನ್ ಎಂತ ಮಾಡುದು, ಅಪಾನ ಮುದ್ರೆ ನಾನು ಹೇಳಿದ್ರೆ ಒಂದು 40 ರಿಂದ 50 ನಿಮಿಷ ಮಾಡಿ, ಅವ 1.5 ಗಂಟೆ ಮಾಡಿ ಪುನಃ ನನಗೆ ಫೋನ್, ಸರ್ ನನಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ನಾವು ಹೇಳಿದ್ದು 40 ರಿಂದ 50 ನಿಮಿಷ. ಮತ್ತೆ ಕೂಡಲೇ ಜಲೋದರ ನಾಶ ಮುದ್ದೆ ಕೊಟ್ಟೆ. ಸರಿ, ಇದು ಕಾಲು ಸ್ವೆಲ್ಲಿಂಗ್, ಮೆನ್ಸಸ್, ಅತಿಯಾದ ಬ್ಲೀಡಿಂಗ್, ಬಸ್ಸಲ್ಲಿ ವಾಶ್ರೂಮಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಶಾಪ್ ಅಲ್ಲಿ ಇದ್ದಾಗ ಬಸ್ ಪ್ರಯಾಣ, ಚಿಕ್ಕ ಬೆರಳು ಮಾಡಿಸೋದು, ಜಲೋದರ ನಾಶ ಮುದ್ದೆ. ಮತ್ತೆ ಅದನ್ನು ಮಾಡು ಹೇಳಿದೆ, ಕಡಿಮೆ ಆಯ್ತು, ಹೇಳಿದಷ್ಟೇ ಮಾಡಬೇಕು. ಚಿಕ್ಕ ಬೆರಳು ಜಲೋದರ ನಾಶ ಮುದ್ರೆ. ಈ ರಾತ್ರಿ ಪದೇ ಪದೇ ಹೋಗ್ತಾರಲ್ಲ ವಾಶ್ರೂಮಿಗೆ, ನಾನೇ ನೋಡಿದ್ದೇನೆ. ಬೆಂಗಳೂರಿಗೆ ಹೋಗೋ ನೆಲ್ಲಿ ಅಡಿಯಲ್ಲಿ 1-2 ಬಾಟ್ಲು ಕೊಡಿದೆ, ಹಾಸನ ದಾಟಿತು, ಆಗುದಿಲ್ಲ. ಮತ್ತೆ ಚೆನ್ನರಾಯಪಟ್ಟಣ ಮತ್ತೆ ಇದನ್ನೇ ಮಾಡಿ ಕೂತದ್ದು 20 ನಿಮಿಷ, ನೋ ಸೆನ್ಸೇಷನ್. ಹಾಗೆ ನಾವು ಟೆಸ್ಟ್ ಮಾಡಿ ಹೇಳು, ಸುಮ್ಮನೆ ಇಲ್ಲಿ ಹೇಳ್ಬೇಕಾದ್ರೆ ನಾವು ತುಂಬಾ ಅನುಭವ ಆಗಿರ್ಬೇಕು. ಯಾಕಂದ್ರೆ ಸಾಕಷ್ಟು ಸ್ವಾಧ್ಯಾಸ ಮಾಡ್ತೀವಿ, ನಮ್ಮ ಗುರುಗಳು ಹೇಳಿಕೊಟ್ಟಿರ್ತಾರೆ ಬಂಧುಗಳೇ. ಎಸ್, ಇನ್ನೊಮ್ಮೆ ಹೇಳ್ತೀನಿ, ಪ್ರಾಣ ಮುದ್ರೆ 10 ನಿಮಿಷ. ಓಂ ಹಿರಣ್ಯ ಗರ್ಭಾಯ ನಮಃ. ಚಿನ್ಮುದ್ರೆ ಐಂ ರೀಂ ಓಂ ಸರಸ್ವತಿ ನಮಃ. 2 ಕೈಯಲ್ಲಿ, ನಾನು ಒಂದು ಕೈಯಲ್ಲಿ ಮಾಡುದು, ಎಂತ ಮಾಡ್ತೀರಿ, 50%, 2 ಕೈಯಲ್ಲಿ 100%. ಓಂ ರೀಂ ಪಶುಪತಯೇ ರೋಗನಾಶಾಯ ಪಟ್. ಓಂ ರೀಂ ಪಶುಪತಯೇ ರೋಗನಾಶಾಯ ಪಟ್. ಸುರಿಗೆ ಮಂತ್ರ ವೈಖರಿ ಗಟ್ಟಿಯಾಗಿ ಹೇಳಿದ್ರೆ. ಆಮೇಲೆ ಲಿಪ್ಸ್ ಅಲ್ಲಿ ಮಧ್ಯಮ, ಯಾರು ಬಾಯಿ ಮುಚ್ಚಿ ಲಿಪ್ಸ್ ಅಲ್ಲಾಡಬಾರ್ದು, ನಾಲಿಗೆ ಅಲ್ಲಾಡಬಾರ್ದು. ನಾನು ಅದನ್ನು ಹೇಳಿದ್ರೆ, ಒಂದ್ಸಲ ಹೇಳಿದ್ರೆ ಅಷ್ಟು ಫಲ ಇದೆ. ಈ ಮಂತ್ರ ನಾನು ಓಂ ನಮಃ ಶಿವಾಯ ಈ ಮಂತ್ರ ನಾನು ಟೆಂಪಲ್ ಅಲ್ಲಿ ಹೇಳಿದ್ರೆ 100 ಕೋಟಿ ಫಲ ಎಲ್ಲ ಅಷ್ಟು ಹೇಳ್ತೇವೆ. ಅದ್ರ ಫಲದ ಬಗ್ಗೆ ಸಹ ನಾವು ಮಾತಾಡ್ತೀವಿ ಬಂಧುಗಳೇ. ಆದ ಕಾರಣ ಈ ಡಯಾಬಿಟಿಕ್ ಇದ್ದವರು ಅಪಾನ ಮುದ್ರೆ ಕೇವಲ ಅರ್ಧ ಗಂಟೆ ಸಾಕು. ಆಮೇಲೆ ಎಲ್ಲಾ ಮಾಡಿ ಕೊನೆಯಲ್ಲಿ ಪ್ರಾಣ ಮುದ್ರೆ, ಇದು ಇಂಪಾರ್ಟೆಂಟ್. ಪ್ರತಿಯೊಂದು ಡಿಸೀಸ್ ಈಗ ನೋಡಿ, BP ಇದೆ, ಬೇರೆ ಬೇರೆ ಕಾಯಿಲೆಗೆ ಮುದ್ರೆ ಇದೆ. ಇದು ಇನ್ನೊಂದು ಡಿಪಾರ್ಟ್ಮೆಂಟ್, ಯೋಗದ ಡಿಪಾರ್ಟ್ಮೆಂಟ್ ಬೇರೆ, ಇದು ಇನ್ನೊಂದು ಡಿಪಾರ್ಟ್ಮೆಂಟ್, ಮುದ್ರಾ ಡಿಪಾರ್ಟ್ಮೆಂಟ್. ಹಗಲಿಡೀ ಮಾಡ್ಲಿಕ್ಕೆ, ಬೆಳಿಗ್ಗೆ ಮಾಡಿ ಒಳ್ಳೆಯದು, ಕೊನೆ ಪಕ್ಷ ಒಂದು 2 ಆದ್ರೂ ಮಾಡ್ಬೇಕು. ಪ್ರಾಣ ಮುದ್ರೆ, ಚಿನ್ಮುದ್ರೆ, ಬದ್ಧಕಾಳಿ, ಡಯಾಬಿಟಿಕ್ ಇದ್ರೆ ಅಪಾನ ಮುದ್ರೆ. ಓಂ ರೀಂ ಪಶುಪತಯೇ ರೋಗನಾಶಾಯ ಪಟ್. ಎಲ್ಲ ಮಾಡಿ ಕೊನೆಯಲ್ಲಿ ಪ್ರಾಣ ಮುದ್ರೆ, 2 ಕೈಯಲ್ಲಿ, ಒಂದು ಕೈಯಲ್ಲಿ ಮಾಡಿ 50%. ಎಸ್, ಇಷ್ಟು ಹೇಳುತ್ತಾ ಈ ಒಂದು ಎಲ್ಲ ಹೇಳಿಲ್ಲ, ನೀವು ತುಂಬಾ ಬಾಕಿ ಉಂಟು. ಓಕೆ, ಸಮಯ ಸಹ ಬಹಳ ಮುಖ್ಯ. ಹಾಗೆ ನಮಗೆ ಉತ್ತಮವಾದಂತಹ ಅವಕಾಶ, ಆರೋಗ್ಯ ಭಾರತಿ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಬಹಳಷ್ಟು ಇದು ನಮ್ಮಲ್ಲಿ ಬಹಳಷ್ಟು ಸಾಧಕರಿದ್ದಾರೆ. ಶ್ರೀಕಾಂತ್ ಇದ್ದಾರೆ, ಕುಶಲಪ್ಪ ಇದ್ದಾರೆ, ಅವರು ಬೇರೆ ಬೇರೆ, ದಯವಿಟ್ಟು ಕೇಳಿ. ಯಾಕಂದ್ರೆ ಪ್ರತಿಯೊಬ್ಬ ಜೀವಿಯಲ್ಲಿಯೂ ದಿವ್ಯತೆ ಇದೆ, ಪ್ರತಿಭೆ ಇದೆ ಅಂತ ನಾನು ಹೇಳಿದಲ್ಲ. ಸ್ವಾಮಿ ವಿವೇಕ ಪ್ರತಿಯೊಬ್ಬರು ಸಹ ಒಂದೊಂದು ಟ್ಯಾಲೆಂಟ್ಸ್ ಮಾಹಿತಿ ಇದೆ, ಅದನ್ನೆಲ್ಲ ಪಡೆಯೋಣ, ಕಲಿಯೋಣ. ಅಟ್ಲೀಸ್ಟ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಯವಿಟ್ಟು ಮಾಡೋಣ. ಯಾಕಂದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರ ಆಶಯ ಕನಸಾಗಿದೆ. ಎಷ್ಟು ಗುಡಿ ನೂತೀರಿ, ಎಷ್ಟು ಮಾತು ನೂತೀರಿ, ಆದಷ್ಟು ಯೋಗದ ಮೂಲಕ ನಿಯಂತ್ರಣ ಸಾಧ್ಯ ಎಂಬ ಸಂದೇಶವನ್ನು ಸಾರುವನ್ನು ನಾವೆಲ್ಲ ಹೇಳುತ್ತಾ, ನಮಗೆ ದೇಲಂಪಾಡಿ ಯೋಗ ವಿಶೇಷವಾಗಿ ನಮ್ಮ ಪೂಜ್ಯ ಗುರುಗಳಾದ ಶಿಕಾರಿಪುರ ಕೃಷ್ಣಮೂರ್ತಿ ನಮಗೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಡ್ವಾನ್ಸ್ ಅಲ್ಲಿ ಡಯಾಬಿಟಿಕ್ ಇರೋದು. ಬಕಪಕ್ಷಿ ಮೀನನ್ನು ಹುಡುಕುವ ಭಂಗಿ ಬಕಾಸನ. ತೋಳುಗಳ ಆಧಾರದಲ್ಲಿ ಮಾಡುವಂತ ಕ್ಲಿಷ್ಟಕರ ಆಸನಗಳಲ್ಲೊಂದು. ಈ ಆಸನವನ್ನು ಮಾಡುವುದರಿಂದ ಕೈ ಬಲಯುತವಾಗುತ್ತದೆ. ಈ ಆಸನ ಗುರುಮುಖೇನ ಅಭ್ಯಾಸ ಮಾಡಬೇಕಾಗುವಂತಹ ಆಸನವಾಗಿದೆ. ಇದೀಗ ಇನ್ನೊಂದು ಕ್ಲಿಷ್ಟಕರವಾದ ಆಸನ, ಕಂದಾಸನ. ಕಂದಾಸನ ಮಾಡುವ ಮೊದಲು ಬದ್ಧಕೋನಾಸನ ಮಾಡಿ, ಬದ್ಧಕೋನಾಸನದಲ್ಲಿ ಮುಂದಕ್ಕೆ ಬಾಗಿ ಕಂದಾಸನಕ್ಕೆ ತಯಾರು ಮಾಡುತ್ತಿದ್ದಾರೆ ನಮ್ಮ ಗುರುಗಳು. ಇದೀಗ ಕಂದಾಸನ ಪ್ರದರ್ಶನ. ನಮ್ಮ ಗುರುಗಳು ಕಠಿಣ ಆಸನವನ್ನು ಸುಲಭವಾಗಿ ಪ್ರದರ್ಶಿಸುತ್ತಿದ್ದಾರೆ. ಇದು ಅವರ ಯೋಗ ತಪಸ್ಸಿನ ಫಲ ಹಾಗೂ ನಿರಂತರ ಅಭ್ಯಾಸದ ಶಕ್ತಿ.